ಇತ್ಯುಕ್ತೆ ಬಂಧ ಮಿಥ್ಯಾತ್ವ ನೈವ ಮುಕ್ತಿರಪೇಕ್ಷತೆ ಎಂಬುವಂಥ ಆಚಾರ್ಯರ ವಾಕ್ಯ ಏನು ಹೇಳ್ತು ಅಂದ್ರೆ ಈ ಮೋಕ್ಷ ಅಂದರೆ ಸಂಸಾರ ಬಂಧ ನಿವೃತ್ತಿ. ನಮ್ಮ ಸಂಸಾರ ನಿವೃತ್ತಿನೇ ಮೋಕ್ಷ. ಈ ಬಂಧ ನಿವೃತ್ತಿ ಆಗಬೇಕಾದರೆ ಬಂಧ ಮಿಥ್ಯ ಆಗಬೇಕು. ಯಾಕಂದ್ರೆ ಜಗತ್ತಿನಲ್ಲಿ ಸತ್ಯ ವಸ್ತುವಿಗೆ ನಾಶವೇ ಇದಲ್ಲ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಹಂಗೆ ಬಂಧ ಸತ್ಯ ಆಯ್ತಂದ್ರೆ ಹೋಗಂಗೆ ಇಲ್ಲ. ಆದ ಕಾರಣ ನಿಮ್ಮ ಮೋಕ್ಷದ ಕಲ್ಪ ಏನದ? ಬಂಧ ನಿವೃತ್ತಿ ಮೋಕ್ಷ. ಈ ಮೋಕ್ಷ ಆಗಬೇಕಾದ್ರೆ ಬಂಧ ಸುಳ್ಳ ಹಂಗೆ ಮೋಕ್ಷ ಬಂಧದ ಮಿಥ್ಯಾತ್ವವನ್ನು ಅಪೇಕ್ಷೆ ಮಾಡ್ತಾರೆ. ಬಂಧ ಮಿಥ್ಯಾ ಆಗಲಾರ್ದೆ ಅಕ್ಕಿಲ್ಲಾರ್ದೆ ಅನ್ನ ಆಗಂಗಿಲ್ಲ. ಅಕ್ಕಿರೇಬೇಕು. ಹಾಗೆ ಮೋಕ್ಷ ಆಗಬೇಕಾದ್ರೆ ಏನಾಗಬೇಕು? ಬಂಧ ಸಂಸಾರ ಬಂಧ ಸುಳ್ಳು. ನಾವು ಉತ್ತರ ಹೇಗೆ ಕೊಡ್ತೇವೆ? ಇದಕ್ಕೆ ಸಂಸ್ಕೃತಿಯಾಗ ಅನ್ಯಥೈವ ಉಪಪದ್ಯತೆ, ಅನ್ಯಥಾಭಿ ಉಪಪದ್ಯತೆ. ಅದಕ್ಕೆ ಅವ್ರಂತಾರ ಒಂದರೇ ಒಂದು ಎಕ್ಸಾಂಪಲ್ ತೆಗೆದು ತೋರಿಸಿ. ಏನಂದ್ರೆ ಸುಳ್ಳಾಗಿದ್ದು ನಿವಾರಣೆ. ಸುಳ್ಳ ವಸ್ತುವಿಗೆ ಅಸ್ತಿತ್ವ ಇಲ್ಲ, ನಿವಾರಣೆ ಅಂದ್ರೆ ಬಂಜಿ ಮಗ ಸತ್ತ, ಬಂಜಿ ಮಗನ ಪೀಡಾ ಪರಿಹಾರ ಆಯಿತು ಅಂತ ನೀವೇನಾದರೂ ಎಲ್ಲಾದರೂ ಕೇಳಿದ ಅಥವಾ ನಿಮ್ಮ ಇದ್ರೊಳಗೆ ಏನಾದರೂ ಅನುಭವದ ಸುಳ್ಳ ವಸ್ತು ಮೊದಲು ಮಂದಿಗೆ ತೊಂದರೆ ಕೊಟ್ಟು ಆಮೇಲೆ ಹೋಗಿದ್ದು ಏನಾದರೂ ಉಂಟ? ಇಲ್ಲ. ಮೊಲದ ಕೋಡ ನಮಗೆ ಚುಚ್ಚಿತು, ಆಗಾಡ ಮೊಲದ ಕೋಡ ಚುಚ್ಚಿತ್ತು, ಆ ನಿವಾರಣೆ ಆಯ್ತು. ಹೀಗೆ ಎಲ್ಲೂ ಇಲ್ಲ ಜಗತ್ತಿನ. ಆದ್ದರಿಂದ ಮೋಕ್ಷಕ್ಕಾಗಿ ಈ ಸಂಸಾರ ಜಗತ್ತು ಸುಳ್ಳಾಗಬೇಕಾಗಿಲ್ಲ. ಅಷ್ಟೇ ಅಲ್ಲ, ಉಲ್ಟ ಸತ್ಯವಾದದ್ದೇ ನಿವಾರಣೆ ಆಗ್ತದೆ. ಸತ್ಯವಾದದ್ದು ನಿವಾರಣೆ ಆಗಬೇಕಾದ್ರೆ ಮಿಥ್ಯಾ ಸತ್ಯತ್ವ ಬೇಕಾಗಿಲ್ಲ. ಅದೇನು ಬೇಕು? ವಿರೋಧಿ ಸನ್ನಿಪಾತ ಅಸನ್ನಿಪಾತ. ಅಂದರೆ ವಿರೋಧಿ ಇದ್ರೆ ಮುಗಿದು ಅದು ಸತ್ಯ ಮಿಥ್ಯಾ ಸಂಬಂಧ ಇಲ್ಲ. ಉದಾಹರಣೆ ಕತ್ಲೆಗೆ ವಿರೋಧ, ಅದು ಕತ್ಲಿದ್ದಲ್ಲಿ ಬೆಳಕಿರಂಗಿಲ್ಲ. ರೋಗಕ್ಕೆ ಔಷಧಕ್ಕೆ ವಿರೋಧ, ಸಿಗಿಕಾಯಿಗೆ ಎಣ್ಣೆಗೆ ವಿರೋಧ. ಅದ ಕಾರಣ ಸೀಗದ ಎಣ್ಣೆ ಹೋಗಬೇಕಾದ್ರೆ ಸತ್ಯತ್ವ ಮಿಥ್ಯಾತ್ವ ಬೇಕಾಗಿಲ್ಲ, ವಿರೋಧ ಸನ್ನಿಪಾತ ಅಸನ್ನಿಪಾತ. ಅದಕ್ಕೆ ಹಾಗಾದರೆ ಭಗವಂತನ ಅನುಗ್ರಹ ಸಂಸಾರ ಬಂಧನಕ್ಕೆ ವಿರೋಧಿಯಾಗಿದೆ. ಹೀಗಾಗಿ ಭಗವಂತನ ಪ್ರಸಾದದಿಂದ ಬಂದು ಹೋಗ್ತದೆ. ಸಾಕು, ಇಷ್ಟು ಹೋಗೋಣ ಸಾಕು. ಟೋಟಲ್ ಇಲ್ಲಿಯವರೆಗೆ ಮಾಡಿದ ಆರ್ಗ್ಯುಮೆಂಟದ ಸಾರ ಏನಪ್ಪ ಅಂತಂದರೆ ಮೋಕ್ಷಕ್ಕಾಗಿ ಜಗತ್ತು ಸುಳ್ಳಾಗಬೇಕಾಗಿಲ್ಲ. ಇನ್ನು ಪ್ರಯೋಜನಾಕ್ಷಿಪ್ತ ಬಂಧ ಮಿಥ್ಯಾತ್ವ ಖಂಡನಾಯಿತು. ವಿಷಯಾಕ್ಷಿಪ್ತಂ ಇತಿ ಅನೇನ ಮೂಲೇಂದ್ರಾಕ್ಷಿಪ್ತ ಏವಂ ಮುಕ್ತಿ ಸೌತ್ರಿ ನೀನು ಹೇಳಿದ್ರು. ಇತ್ಯುಕ್ತೆ ಬಂಧ ಮಿಥ್ಯಾತ್ವ ನೈವ ಮುಕ್ತಿ ಏವಂ ಉಕ್ತಿ. ಮೈತ್ರಿ ಸೌತ್ರಿ ಬ್ರಹ್ಮಣ ವಿಷಯತ್ವೋಕ್ತಿ. ಸೂತ್ರೋಕ್ತವಾದ ವಿಷಯತ್ವ ಬಂಧ ಮಿಥ್ಯಾತ್ವ. ಸೂತ್ರೇ ಜೀವಾತ್ಮನ ವಿಷಯತೆಯ ಉದ್ದೇಶ. ಸೂತ್ರೊಳಗೆ ಬ್ರಹ್ಮ ಜಿಜ್ಞಾಸಕ್ಕೆ ವಿಷಯ ಯಾರು? ಜೀವೇನು? ಆ ಜೀವ ಒಂದು ವೇಳೆ ವಿಷಯ ಆಗಿದ್ದ ಅಂದ್ರೆ ವಿಷಯತ್ವ ಕೊಡ್ತಿದ್ದೆ. ಯಾಕೆ? ಜೀವ ಅಸಂದಿಗ್ಧ. ವಿಷಯತ್ವ ಬರಬೇಕಾದ್ರೆ ಏನು ಬೇಕು? ಅಸಂದಿಗ್ಧ. ಇದು ಜೀವ ಸಂದಿಗ್ಧ ಇಲ್ಲ. ಆಮಸ್ಮಿ ಅಂತ. ಆದರೆ ಬ್ರಹ್ಮ ಅನಂತ ಕಲ್ಯಾಣಗಳ ಪರಿಪೂರ್ಣ, ಹಾಗೆ ಹೀಗೆ ಅಂತಾರ. ಬ್ರಹ್ಮನ ಬಗ್ಗೆ ವಿಚಾರಗಳು ಸಾಕಷ್ಟು. ಅಂದ ಮೇಲೆ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಬ್ರಹ್ಮದ ಇದ್ದಾಂದ್ರೆ ಗೊತ್ತಲ್ಲ, ಹೆಂಗಿದ್ದಾಂದ್ರೆ ಗೊತ್ತಿಲ್ಲ. ಸ್ವಲ್ಪ ವಿಷಯ ಅಂದ್ರೆ ಏನೋ ಗೊತ್ತಿಲ್ಲದಿದ್ದು ವಿಷಯ ಆಗಂಗಿಲ್ಲ. ಮತ್ತೆ ಅನುವ್ಯಾಖ್ಯಾನ ಅಂತ ಏನೋ ನಿಮಗೆ ಏನೋ ಗೊತ್ತಿಲ್ಲ ವಿಷಯ ಅನುವ್ಯಾಖ್ಯಾನ ಆಚಾರ ಮಾಡ್ಯಾರ. ಟೀಕಾ ಸಾಬತ್ತಾರ. ನಮ್ಗೆ ಅದು ವಿಷಯ ಸ್ವಲ್ಪ ತಿಳ್ಕೋಬೇಕು. ಸ್ವಲ್ಪ ತಿಳಿದು ವಿಷಯ ತಿಳಿದಿರಲ್ಲ, ಅದು ವಿಷಯ ಸಂದಿಗ್ಧ.
ವಿಷಯ ಆಗಬೇಕಾದ್ರೆ ನಿಮಗೆ ಏನೂ ಗೊತ್ತಿದೆ ವಿಷಯ ಡೌಟ್ ಇರಬೇಕು, ನಿಮ್ಗೆ ಸ್ವಲ್ಪ ಗೊತ್ತಿರಬೇಕು, ಅದ್ರ ಬಗ್ಗೆ ಆಸಕ್ತಿ ಇರಬೇಕು, ತಿಳ್ಕೊಬೇಕು ವಿಷಯ. ಅಲ್ಪ ಜ್ಞಾನಿಂದ ಜಿಜ್ಞಾಸ. ಆದ್ದರಿಂದ ಈಗ ಬ್ರಹ್ಮನ ಬಗ್ಗೆ ನಮಗೆ ಜಿಜ್ಞಾಸ ಈ ವಿಷಯ ಆಗ್ತದೆ. ಅವಾಗಲ್ಲ ಸಂದಿಗ್ಧತಾ ಸಿದ್ಧೆ ಕರ್ತೃತ್ವಾದಿ ಮತ್ತು ಮಿಥ್ಯಾ ಸಂಚಿತ್ ಅಪೇಕ್ಷಿತ. ಆದ ಕಾರಣ ಬ್ರಹ್ಮನೇ ವಿಷಯ ಆಗಿದ್ದರಿಂದ ವಿಷಯ ಮೊದಲು ಬ್ರಹ್ಮ, ಜೀವ ವಿಷಯ ಆಗಿದ್ದ ಅಂದ್ರೆ ಜೀವನು ಬ್ರಹ್ಮನು ಇಬ್ಬರು ಒಂದೇ ಇದ್ದಾಗ, ಒಂದೇ ಇದ್ದಾಗ ಒಂದೇ ವಸ್ತುವಿನ ವಿರುದ್ಧ ಗುಣಗಳಿರ್ಲಿಕ್ಕೆ ಶಕ್ತಿ. ನಾವು ಹೇಳಿದ್ದ ಇವ ಬ್ರಹ್ಮರು ಒಂದೇ ಇದ್ದಾಗ ಇವ ಅಲ್ಪಜ್ಞ ಸರ್ವಜ್ಞ ವಿರೋಧ ಬಂತ. ಯಾವುದೋ ಒಂದು ವಿರೋಧ ಬಿಡಬೇಕು. ಯಾವ್ದು ಬಿಡಬೇಕು? ಸರ್ವಜ್ಞತ್ವ ಬಿಡಬೇಕು. ಬಿಡಬೇಕಾದ್ರೆ ನಾವು ಸುಳ್ಳವ ಬ್ರಹ್ಮನ ಅಲ್ಪಜ್ಞತ್ವ ಸುಳ್ಳುತ್ತಾ ಸುಳ್ಳ ಅಂತ ಬಿಟ್ಬಿಡ್ಬೇಕು. ಅವಾಗೇನಾಗ್ತದ ವಿಷಯ ಅವು ಎರಡೂ ಅತ್ಯಂತ ಭಿನ್ನ ಅಂದ್ಬಿಟ್ರೆ ಆ ಜೀವನದಲ್ಲಿ ಕಾಣತಕ್ಕಂಥ ಏನು ದೋಷಗಳಲ್ಲ ಅವನಿಗೆ ಸತ್ಯ ಅಂತ ಒಪ್ಕೊಂಡ್ಬಿಟ್ಟ ಎಂದ್ರೆ ಭೇದ ಬಂತು. ಸತ್ಯ ದೋಷಿ ಇದ್ದೀನಿ ಅಂತ ಗೊತ್ತಾದ್ರೆ ನನಗೆ ಪ್ರಶ್ನೆ. ವಿಷಯ ವಿಷಯ ಆಗಬೇಕಾದ್ರೆ ಜೀವನದಲ್ಲಿ ತೋರ್ತಕ್ಕಂಥ ಎಲ್ಲ ವಿಷಯಗಳು ಸುಳ್ಳು. ಬ್ರಹ್ಮದಲ್ಲಿ ನಿತ್ಯ ಶುದ್ಧ ಬುದ್ಧ ಮುಕ್ತತ್ವ ನಮಗೆ ಗೊತ್ತಿಲ್ಲ. ಅದು ತಿಳ್ಕೊಳ್ಳಿ ಬ್ರಹ್ಮ ಜಿಜ್ಞಾಸ ಹಿಂಗೆ ಒಂದು ವಾದಿಕ ಅಂತೂ ವಿಷಯತಾ ಸಂಪಾದನೆಗಾಗಿ ಬ್ರಹ್ಮ ಜಿಜ್ಞಾಸ ಮಾಡಬೇಕು. ವಿಷಯ ಸುಳ್ಳ. ಮೂರನೇದು ಸಕಲ ತಂತ್ರ ಉಪೋದ್ಘಾತ. ಇಡೀ ಸಕಲ ಶಾಸ್ತ್ರ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವೇದದಲ್ಲಿ ಹೇಳಿರ್ತಕ್ಕಂಥ ಅದ್ವೈತವನ್ನೇ ಶಾಸ್ತ್ರ ಮಾಡ್ತಾರೆ. ಆ ಶಾಸ್ತ್ರದ ಒಳಗೆ ಈ ಜಗತ್ತು ಕಾಣತಕ್ಕಂಥ ಜಗತ್ತೆಲ್ಲವೂ ನಮಗೆ ಅನುಭವಕ್ಕೆ ಗಮ್ಯವಾದ ಜಗತ್ತೆಲ್ಲವೂ ಇದು ಸುಳ್ಳು ಅಂತ ಆಗಿದೆ ಅಂತ ಏನು ಸುಳ್ಳು ಅಂತ ಆಗಿದೆ ಅಂತ ಆ ಶಾಸ್ತ್ರದ ವಿಷಯ ಸರಿ ಹೋಗಂಗೆ. ಶಾಸ್ತ್ರ ಏನು ಹೇಳ್ತದೆ? ಜಗತ್ತೆಲ್ಲ ಸುಳ್ಳಂತ ಅಹಂ ಬ್ರಹ್ಮಾಸ್ಮಿ ನೇನಾಸ್ತಿ ಅದು ಸರಿ ಹೋಲಿಸ್ಬೇಕಾದ್ರೆ ನಮಗೆ ಕಾಣ್ತಕ್ಕಂಥ ಜಗತ್ತಲ್ಲಿ ಏನಾಗಬೇಕು? ಅದಕ್ಕೆ ಕಾರಣ ಸಕಲ ಶಾಸ್ತ್ರಗಳ ತಾತ್ಪರ್ಯವನ್ನು ಉಪೋದ್ಘಾತ ರೂಪದಲ್ಲಿ ಅಂದರೆ ಮುಂದೆ ಹೇಳೋ ವಿಷಯವನ್ನೇ ಸಂಕ್ಷಿಪ್ತವಾಗಿ ಹೇಳೋ ಶಂಕರಾಚಾರ್ಯರು ವಿಶ್ವಸ್ಮತ್ ಪ್ರತ್ಯಯೋ ತಮಸ್ವಭಾವ ತಮಪ್ರಕಾಶೋ ಅಂತೇಳಿ ಅಧ್ಯಾಸ ಭಾಷ್ಯಗಳಲ್ಲಿ ಉಪೋದ್ಘಾತ ಬರಲಾರ. ಆ ಉಪೋದ್ಘಾತದಿಂದ ಏನು ಗೊತ್ತಾಗ್ತದೆ ಅಂದ್ರೆ ಬಂಧ ಮಿಥ್ಯಾ ಅಂತ. ಕಾರಣ ಈಗ ಅವರು ಮೂರು ಕಾರಣಗಳು. ಒಂದು ಪ್ರಯೋಜನಾಕ್ಷಿಪ್ತ ಬಂಧ ಮಿಥ್ಯಾತ್ಮ, ಒಂದು ವಿಷಯಾಕ್ಷಿಪ್ತ ಬಂಧ ಮಿಥ್ಯಾತ್ಮ, ಸಕಲ ತಂತ್ರ ಉಪೋದ್ಘಾತ ರೂಪ ಉಪೋದ್ಘಾತ ಇದೆ. ಇದೆಲ್ಲ ಮೂರು ಕಾರಣಗಳಿಂದ ಈ ಜಗತ್ತು ಸುಳ್ಳಾಗಿದೆ ಅಂತ ಈ ರೀತಿಯಾಗಿ ಹೇಳಿದಾಗ ಇದನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ನೈವ ಮುಕ್ತಿರಪೇಕ್ಷತೆ, ಮೋಕ್ಷಕ್ಕಾಗಿ ಸಂಸಾರ ಬಂಧ ಸುಳ್ಳು ಆಗಬೇಕಾಗಿಲ್ಲ. ಇದವರು ಮೂರು ಕಾರಣಗಳು. ವಿಷಯ ಮೊದಲನೇದು ಪ್ರಯೋಜನ. ನೀವು ಪ್ರಯೋಜನ ಸಿದ್ಧ ಪ್ರಯೋಜನ ಯಾವುದು? ಮೋಕ್ಷ. ಮೋಕ್ಷಕ್ಕಾಗಿ ಜಗತ್ತಾಗ ಸುಳ್ಳಾಗ ಅಂದರೆ ಆಗ ಎಷ್ಟು ಹೇಳೋದು ನಿಮಗೆ ಯಾವ್ದು ನಿವಾರಣೆ ಆಗ್ತದ ಅದು ಸುಳ್ಳಾಗಬೇಕಂತ. ಅದಕ್ಕೆ ಹೇಳೋದು ನಿವಾರಣೆ ಆಗೋದು ಸುಳ್ಳಾಗಬೇಕಂತ ಎಲ್ಲಿ ನಿಯಮ ಜಗತ್ತಿನಾಗ ಎಲ್ಲದೆ ಉದಾಹರಣೆ ನೀನು ಹೇಳಿದ್ದೇ ಅದ. ಮತ್ತೆ ರೋಗ ನಿವಾರಣೆ, ರೋಗ ಸುಳ್ಳೇನು? ಗರುಡೋಧ್ಯಾನ ಮಾಡಿಬಿಟ್ಟು ವಿಷ ಹೋಗ್ತು. ಗರುಡನ ದೇಶ ಹಾಕಿದ ಮೇಲೆ ನಿಮ್ದು ಇರುವಂಥ ಸ್ವಲ್ಪ ಹೊಂದು ಅದು ಹೋಗಿ ಗರುಡೋಧ್ಯಾನ ವಿಷ ನಿವೃತ್ತಿ ಆಯಿತು. ವಿಷ ಸುಳ್ಳೇನು? ಜಗಜ್ಞಾನ ಒಳಗೆ ಸತ್ಯವಾದದ್ದು ನಿವಾರಣೆ ಆಗಿದ್ದು ಕಂಡ 8 ತಿಂಗಳು ಹಲ್ಲೋದ್ರಿಂದ ಬಳಲ್ತದೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇದಾಗ್ತದೆ ಹೋಗಿ ಹೆಂಗದ ಕಣ್ಣು ರೋಗದಿಂದ ಬಳಲ್ತಿರ್ತಾರೆ ಡಾಕ್ಟರ್. ಈಗೇನು ಹೋಗ್ಯಾವೆಲ್ಲ ಸುಳ್ಳೇನು? ಸರಿ, ತಂದೆ ತಾಯಿಗಳು ಇದ್ದರು, ಅವರು ಹೋದ್ರು, ನಿವಾರಣೆ ಅವ್ರು ಸುಳ್ಳೇನು? ಅವ್ರು ಸುಳ್ಳಾಗಿ ನೀವೇನು ಮಾಡ್ತಿದ್ರಿ? ಅವ್ರು ಸುಳ್ಳಾಗಿ ಸಾಧ್ಯ ಯಾಕೆ ಮಾಡ್ತೀರಿ? ಜಗತ್ತಿನಾಗ ಯಾವ ನಾಶ ಆಗ್ತದೆ ಅದೆಲ್ಲ ಸುಳ್ಳು ಅಂತ ಅನ್ಕೋತ ಹೊಂಟ್ಬಿಟ್ರಿ ಅಂದ್ರೆ
ಅದಾಗಾದರೆ ಇಷ್ಟು ಹಿಂದಿನ ಇತಿಹಾಸಗಳಲ್ಲಿ ಎಲ್ಲರೂ ಭಾರಿ ಭಾರಿ ಕಾರ್ಯ ಮಾಡಿ ಹೋಗ್ಯಾರ, ಅದೆಲ್ಲ ಸುಳ್ಳೆ. ಆದ್ದರಿಂದ ಮೋಕ್ಷಕ್ಕಾಗಿ ಜಗತ್ತು ಸುಳ್ಳಾಗಬೇಕಾಗಿಲ್ಲ. ಇವರ ಇತ್ಯುಕ್ತೆ ಬಂಧ ಮಿಥ್ಯಾತ್ಮ ಮುಕ್ತಿ ಬಂಧ ಮಿಥ್ಯಾತ್ಮ ನೈವ ಅಪೇಕ್ಷತೆ. ಆದ ಕಾರಣ ಇದು ಪ್ರಯೋಜನಾಕ್ಷಿಪ್ತ ಬಂಧ ಮಿಥ್ಯಾತ್ಮ, ವಿಷಯಾಕ್ಷಿಪ್ತ ಬಂಧ. ಬ್ರಹ್ಮ ವಿಷಯ ಆಗಬೇಕು, ಈ ಜಿಜ್ಞಾಸಾಗಿ ವಿಷಯ ಆಗಬೇಕಾದ್ರೆ ಏನಾಗಬೇಕು, ಈ ಜೀವನ ಕರ್ತೃತ್ವ ಭೋಕ್ತೃತ್ವ ಎಲ್ಲವೂ ಸುಳ್ಳಾಗ್ತದೆ. ಯಾಕಂದ್ರೆ ಜೀವನೇ ವಿಷಯ ಆದ ಅಂತಂದ್ರೆ ಜೀವ ಬ್ರಹ್ಮರಿಬ್ಬರು ಇಬ್ಬರು ಒಂದಿದ್ದಾಗ ಜೀವನದಲ್ಲಿ ಏನು ಕಾಣ್ತಾವ, ದುಃಖ ಕಾಣಿಸ್ತದೆ, ಅದು ಸುಳ್ಳಾಗಬೇಕು. ಈಗ ಜೀವ ಬ್ರಹ್ಮರಿಬ್ಬರು ಒಂದೊಂದು ಶಾಸ್ತ್ರ ಅಭಿಪ್ರಾಯ ಇದ್ದಾಗ ಮತ್ತು ಆ ಸುಖ ದುಃಖಾದಿಗಳು ಏನಾಗುತ್ತೆ, ಸುಳ್ಳಾದಾಗ ಜೀವ ಏನಾಗ್ತಾನೆ, ಬ್ರಹ್ಮನೇ. ಬ್ರಹ್ಮನ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಜಿಜ್ಞಾಸ ಮಾಡ್ತೀವಿ. ಜೀವನ ಬಗ್ಗೆ ಜಿಜ್ಞಾಸ ಮಾಡಬೇಕಾದ್ರೆ ಜೀವ ಯಾರಂತ ನಾವು ಗೊತ್ತದ್ರೆ, ಈಗ ನಾವು ದುಃಖಿ ಬದ್ಧ ನಮಗೆಲ್ಲ ಗೊತ್ತದ್ರೆ ಬೇಕಾಗಿ ಜಿಜ್ಞಾಸ ಆಗಿಲ್ಲ. ಈ ಅದಕ್ಕೆ ವಿಷಯವು ಕೂಡಬೇಕಾದ ಸಂದಿಗ್ಧ ಆಗಬೇಕಾದ್ರೆ ಏನಾಗಬೇಕು, ಜೀವ ಸಂದಿಗ್ಧ ಇಲ್ಲ, ಅಸಂದಿಗ್ಧ. ಯಾಕೆ ನಾವು ದುಃಖಿ ಬದ್ಧ ಇತ್ಯಾದಿ ಮನೆ ಅಲ್ಲಿ ಬರ್ತೀವಿ. ಹೆಂಗಂದ್ರೆ ನಾವು ಸುಳ್ಳು ಅದಾವ. ವಿಷಯಾಕ್ಷಿಪ್ತ ಬಂಧ ಮಿಥ್ಯಾತ್ಮನು ಉಪೋದ್ಘಾತ ರೂಪದಲ್ಲಿ, ಅದಕ್ಕೆ ಶಾಸ್ತ್ರಕ್ಕೆ ಅದ್ವೈತನೇ ವಿಷಯ ಅಂತ ಹೇಳಿದ್ರಿ. ವಿಷಯ ಆಗಿದ್ದರೆ ಈ ಉಪೋದ್ಘಾತ, ಶಾಸ್ತ್ರಕ್ಕೆ ಅದ್ವೈತನೇ ವಿಷಯ ಆಗಿತ್ತು ಅಂದ್ರೆ ಈ ಉಪೋದ್ಘಾತ, ಅದೇ ವಿಷಯ ಆಗಿಲ್ಲ ಅಂದಮೇಲೆ ಉಪೋದ್ಘಾತ. ಈ ರೀತಿಯಾಗಿ ಅವರು ಶ್ರೀಮದಾಚಾರ್ಯರು ನೀನು 3 ಕಾರಣಗಳಿಂದ ಬಂಧ ಮಿಥ್ಯಾತ್ಮ ಅಂತ ಹೇಳಿ ತಪ್ಪು. ಇತ್ಯುಕ್ತೆ ಬಂಧ ಮಿಥ್ಯಾತ್ಮ ನೈವ ಮುಕ್ತಿರಬೇಕು. ನೋಡಿ ಟೀಕಾರಾಯರು ಎಂಥ ವಿಶಾಲ ಶೈಲಿಯದು. ಅನುವ್ಯಾಖ್ಯಾನದಲ್ಲಿ ಈ ಒಂದು ಲೈನವನ್ನು ಟೀಕಾರಾಯರು 50 ಪುಟದಷ್ಟು ಬರ್ತದೆ, 50. ಅದ್ರ ಮೇಲೆ ಮುಂದಿನ ರಾಯರು, ವಿದ್ಯಾಧೀಶರು ಮತ್ತು ಯಾದವಾರ್ಯರು 100 ಪುಟ ಬರ್ತದೆ. ಒಂದೇ ಲೈನ್ ಅಂದ ಮೇಲೆ ಅದು ಸಿದ್ಧಾಂತದ ಸಾಹಿತ್ಯ ಎಷ್ಟು ವಿಪುಲದ ಶ್ರೀಮಂತದ ಬರ್ತದೆ. ಇಂಟ್ರೊಡಕ್ಷನ್ ಒಳಗೆ ಮಾಯಾವಾದಿಗಳು, ಆಚಾರ್ಯರು, ಶಂಕರರು ಅಧ್ಯಾಸ ಭಾಷ್ಯ ಅಂತ ಬರ್ತಾರೆ. ಅದೇನು ತೋರಿಸ್ಕೊಡ್ತಾರೆ ಅಂದ್ರೆ ಈ ಜಗತ್ತೆಲ್ಲವೂ ಮಿಥ್ಯೆ ಅಂತ ಪ್ರತಿಪಾದನೆ. ಯಾಕಂದ್ರೆ ಶಾಸ್ತ್ರ ಎಲ್ಲ ಹಂಗೆ ಹೇಳ್ತದೆ. ಶಾಸ್ತ್ರದ ಸಂಕ್ಷಿಪ್ತ ಸಾರವೇ ಉಪೋದ್ಘಾತ. ಆ ಉಪೋದ್ಘಾತದಲ್ಲಿ ಅವರು ಅಧ್ಯಾಸ ಭಾಷ್ಯ ಅಂತದ ಅದರೊಳಗೆ ಅವರು ಹೇಳ್ಯಾರ. ಅದೇನು ಕಾರಣ ಇಲ್ಲ. ಆ ಉಪೋದ್ಘಾತ ಸೂತ್ರದ ವಿಷಯ ಅದರೊಳಗೆ ಇಲ್ಲೇ ಇಲ್ಲ. ಉತ್ಸೂತ್ರಿತ ಅದು ಉಪೋದ್ಘಾತ ಸೂತ್ರದ ಅರ್ಥವನ್ನೇ ಹೇಳಿಲ್ಲ. ತಪ್ಪೇನಾಯ್ತು ಹೇಳಿದ್ರೆ ಅಂದರೆ ಸೂತ್ರಾರ್ಥ ಹೇಳ್ತಂತ ಪ್ರತಿಜ್ಞಾ ಮಾಡಿ ಸಂಬಂಧ ಇಲ್ಲದೆ ವಿಷಯ ಹೇಳಿದ್ರೆ ಭಾಷೆಗಾರ ಸೂತ್ರಕ್ಕೆ ನಾನು ವ್ಯಾಖ್ಯಾನ ಮಾಡ್ತು ಅಂತ ಹೇಳಿ ರಾಮಾಯಣವನ್ನು ನಾನು ತಿಳಿಸ್ತು ಅಂತ ಉಪನ್ಯಾಸ ಮಾಡಿ ಚಂದಮಾಮ ಕಥೆ ಹೇಳೋದು, ಸಿನಿಮಾದ ಹಾಡ ಯಾವುದೋ ಒಂದು ರಾಜಕಾರಣ ಅಂತಂದು ಮಾತಾಡೋದು. ಏನು ಆಚಾರ ಬರ್ತದೆ, ಇದೇ ಆಯ್ತಲ್ಲ. ವಿಷಯ ಯಾವುದು? ರಾಮಾಯಣ. ಅದಕ್ಕೆ ಸೂತ್ರಕ್ಕೆ ಭಾಷೆ ಬರಲಿಕ್ಕೆ ಹೋಗಿ ನೀವೇನು ಮಾಡಿದ್ರಿ? ಜಗತ್ಸುಳ್ಳು ಅಂತ. ಜಗತ್ಸುಳ್ಳು ಎಂಬ ಸೂತ್ರದೊಳಗೆ 1 ಅಕ್ಷರ ಹೇಳ್ತಾನೆ ಇಲ್ಲ. ಶಾಸ್ತ್ರ ಹೇಳ್ತಾನೆ. ಶಾಸ್ತ್ರ ಏನು ಹೇಳ್ತಾರೆ? ಜಗತ್ಸುಳ್ಳು ಅಂತ ನಾವು ಹೋಗಿ ಇಲ್ಲ. ಶಾಸ್ತ್ರ ಒಳಗೇನೆ ಜಗನ್ಮಿಥ್ಯಾತ್ವ ವಿಷಯಗಳು ಬಂದಿಲ್ಲ. ಅದಕ್ಕೆ ಕಾರಣ ಅದರ ಉಪೋದ್ಘಾತ ರೂಪವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳೋದು ಸರಿಯಾದ ಅಂತ 3 ಕಾರಣಗಳನ್ನು ಕೊಟ್ಟು ಜಗನ್ಮಿಥ್ಯ ಇದನ್ನು ವಿಸ್ತಾರವಾಗಿ ಸುಧಾರೊಳಗೆ ಇನ್ನಿಷ್ಟು ಸಾರು ಹೇಳಿದ್ದೀವಿ. ಹಾಗಾಗಿ ಕೆಲವು ವಿಷಯನೂ ಹೇಳಿದ್ವಿ. ಈ ರೀತಿಯಾಗಿ ಹೇಳಿ ಇನ್ನೊಂದು ಹೇಳ್ತಾನೆ, ಅದೆಲ್ಲ ಬಿಟ್ಬಿಡ್ರಿ. ನಮ್ಮ ನಿಮ್ಮ ಎಲ್ಲರ ಪ್ರತ್ಯಕ್ಷ ಪ್ರಮಾಣ ಹೌದು. ಎಲ್ಲರೂ ಅದೇ ಪ್ರತ್ಯಕ್ಷ ಅಲ್ಲ, ಸಾಕ್ಷಿ ಪ್ರತ್ಯಕ್ಷ. ಅದಕ್ಕೆ ಅಶಂತರ ಈ ಕಾರಣಕ್ಕೂ ಜಗತ್ತು ಬಂಧ ಸುಳ್ಳಾಗ. ಯಾಕಲ್ಲ? ಮುನ್ನೋಡಿ ಮಿಥ್ಯಾತ್ವಮಪಿ ಬಂಧಸ್ಯ ಅಪ್ರತ್ಯಕ್ಷ
ಪ್ರತ್ಯಕ್ಷ ವಿರೋಧತಃ ಒನ್ ಲೈನ್ ಅರ್ಥ ಏನು? ಬಂಧಸ್ಯ ಮಿಥ್ಯಾತ್ವಮಪಿ ಪ್ರತ್ಯಕ್ಷಸ್ಯ ವಿರೋಧತಃ ನ. ಈ ಸಂಸಾರ ಬಂಧನವು ಸುಳ್ಳು ಎಂಬುವುದು ನಮ್ಮ ನಿಮ್ಮ ಎಲ್ಲರ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿದೆ. ಆ ಕಾರಣಕ್ಕಾಗಿಯೂ ಜಗತ್ತು ಸುಳ್ಳ ಅಲ್ಲ. ಅದೇ ಅದೇ ಅನ್ವಯ ಏನು? ಪ್ರತ್ಯಕ್ಷ ವಿರೋಧತಃ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧವಾಗಿದ್ದರಿಂದ ಬಂಧಸ್ಯ ಮಿಥ್ಯಾತ್ವಪಿ ನ. ಬಂಧಕ್ಕೆ ಮಿಥ್ಯಾತ್ವವು ಪೂರ್ವವಿಲ್ಲ. ಅಂದ್ರೆ ಮುಕ್ತಿ ಸಲುವಾಗಿ ವಿಷಯದ ಸಲುವಾಗಿ ಬಂದು ಸುಳ್ಳಾಗಿ ಇಷ್ಟೇ ಅಲ್ಲ, ಮೋಕ್ಷದ ಸಲುವಾಗಿ ಅಥವಾ ವಿಷಯಕ್ಕಾಗಿ ಬಂಧ ಮಿಥ್ಯಾ ಸುಳ್ಳು ಅಂತ ಅಷ್ಟೇ ಅಲ್ಲ, ಪ್ರತ್ಯಕ್ಷದಿಂದಲೂ ವಿರುದ್ಧದ. ಕಿಮ್ನಾಂ ಬಂಧಸ್ಯ ಮಿಥ್ಯಾತ್ವಂ ನಾಸ್ತ್ಯಪಿ. ಅಪಿಶಬ್ದೇನ ಪ್ರಮಾಣಾಂತ ವಿರೋಧವ. ಈ ಪ್ರಮಾಣಗಳಿಂದಲೂ ಅಂದರೆ ಬರೀ ವೇದ ಇತ್ಯಾದಿಗಳು ಅಷ್ಟೇ ಅಲ್ಲ, ಪ್ರತ್ಯಕ್ಷಾದಿ ಪ್ರಮಾಣಗಳಿಂದಲೂ ಬಂಧ ಮಿಥ್ಯ. ಈಗ ಚೇಷ್ಟಾದಿಲಿಂಗೈ ಅಹಮಿತ್ಯೇವ ಯೋ ವೇದ್ಯ ಇತ್ಯಾದಿ ಆಗಮೆ. ಕೈ ಅಳಗಾಡಿಸ್ಬೋದು, ಮಾತಾಡೋದು, ಓಡಾಡೋದು, ಲಿಂಗ. ಈ ಲಿಂಗ ಅಂದ್ರೆ ಈಶ್ವರಲಿಂಗ ಅಲ್ಲ, ಲಿಂಗ ಅಂದ್ರೆ ಹೇತು. ಈ ಕಾರಣದಿಂದಲೂ ಒಳಗೆ ಆತ್ಮ ಇದ್ದಾನ ಅಂತ ನೀವು ಗೊತ್ತಾಗ. ಆಮೇಲೆ ಅಹಂ ಸುಖಿ, ಅಹಂ ದುಃಖಿ, ಅಹಂ ಅಸ್ಮಿ, ನಿಮ್ಮ ಒಳಗಿನ ಅನುಭವ. ಇದರಿಂದಲೂ ಏನಾಗ್ತದ? ನಾ ಆತ್ಮ ಕರ್ತೃತ್ವಾದಿ ಉಪೇತಸ್ಸಿವ. ನಾ ಕರ್ತ, ನಾ ಸದ್ಯ ಪಾಠ ಹೇಳ್ತಾ ಇರೋದು, ನೀವು ಕೇಳ್ತಾ ಇರೋದು. ಈಗ ನೀವು ಬಂದ ಮನೆಯೊಳಗೆ ಹೋಗಿ ಅಡುಗೆ ಮಾಡ್ತೀವಿ, ಎಲ್ಲ ನಿಮಗೆ ಅನುಭವ ಕರ್ತೃತ್ವ. ಇವೆಲ್ಲ ಸುಳ್ಳು ಅಂತಾಗ್ಯಾವ. ನಾನು ನಿನ್ನೆ ಮಾಡಿದ ಅಡುಗೆ ಸುಳ್ಳು, ನಾನು ಬತ್ತಿ ಮಾಡೋದೆಲ್ಲ ಸುಳ್ಳು. ಯಾರಿಗೆ ಅನುಭವ ಆಗಿದೆ? ಒಬ್ಬರಿಗೆ ಅನುಭವ ಆಗಿದೆ. ಅದಕ್ಕೆ ಹೇಳ್ತಾರ ಕರ್ತೃತ್ವಾದ್ಯುಪೇತ ಸೇವ ಪ್ರಮಿತತ್ವ. ನಾವು ನೀವು ಎಲ್ಲರೂ ಈ ನಮ್ಮಲ್ಲಿ ಆಕ್ಟಿವಿಟೀಸ್ ಅವ ಕರ್ತೃತ್ವಾದ ಸತ್ಯನೇ ಅವ. ಸತ್ಯಂ ಪ್ರಮಾಣಾಂತರಂ ಇತ್ಯತ್ವ ಅನುಮಾನ. ಅದಕ್ಕೆ ಇದು ಹೇಳ್ತಾರ ಪ್ರತ್ಯಕ್ಷ ಬಂಧ ಸ್ವರೂಪ ಮಾತ್ರ ಮತ್ತು ತಸ್ಮಿನ್ ಇಲ್ಲ. ಪ್ರತ್ಯಕ್ಷ ಏನು ತೋರ್ತದ? ಜಗತ್ತೆಲ್ಲವೂ ಬಂಧ ಅಂತ ತೋರ್ತದೆ, ಸುಳ್ಳು ಅಂತೇಳಿ ತೋರ್ತದೆ. ಸುಳ್ಳ ಸತ್ಯ ಅಂತ ತೋರಂಗಿಲ್ಲ. ಅರ್ಥಾಪತ್ತೆ ಭಾಷದ ಇತ್ಯಾತ ಮಿಥ್ಯಾತ ಹೇಳ್ತಾರ. ನೋಡು, ಈ ಶರೀರಾದಿಗಳು ನಮ್ಮ ಎಲ್ಲ ಅನುಭವಗಳು ಏನು ಎಲ್ಲ ಅನುಭವಗಳು ಸುಳ್ಳು ಅಂತ ಹೇಗೆ ಹೇಳ್ತೀವಿ ಅಂತಾನ. ನಾ ಹೇಳ್ಕೊತಿದ್ವಿ, ವೇದ ಹೇಳ್ತಿದ್ವಿ. ಯಾಕೆ ನೇಹ ನಾನಾಸ್ತಿ ಕಿಂಚನ. ಈ ಜಗತ್ತಿನಲ್ಲಿ ಕಿಂಚನ ಯಾವುದು ನಾನಾತ್ಮ ಭಿನ್ನ ಭಿನ್ನವಾದ ವಸ್ತು ಇಲ್ಲ. ಭಿನ್ನ ಭಿನ್ನ ವಸ್ತು ಇಲ್ಲ ಅಂತ ವೇದ ಅವರು ಹೇಳ್ತಾರೆ. ಎಲ್ಲ ಭಿನ್ನದ ಕಾಲ. ನೀವು ಭಿನ್ನ, ನಾವು ಭಿನ್ನ, ನಮ್ಮ ಅನುಭವಗಳ ಭಿನ್ನ. ವೇದರೇ ನೇಹ ನಾನಾಸ್ತಿ ಕಿಂಚನ ಅಂತ ಹೇಳ್ತಾರೆ. ಇದು ಏನೇನೂ ಭೇದವಿಲ್ಲ, ಎಲ್ಲ ಒಂದೇ. ನಮ್ಮ ಅನುಭವಗಳಲ್ಲಾದರೂ ಕ್ಷಣ ಕ್ಷಣಕ್ಕೆ ಪ್ರತಿಯೊಂದು ವಸ್ತು ಭಿನ್ನ ಅಂತ. ಹಾಗಾದ್ರೆ ನಾವು ಯಾರು ನಂಬಬೇಕು ಅಂತ ಕೇಳಿದ್ರೆ ಅದು ಹೇಳ್ತಾರ, ವೇದವೇನು? ವೇದದ ಅಪೌರುಷ ದೋಷ ಇಲ್ಲ. ವೇದದ ಮಾತನೇ ಸರಿ. ನಮ್ಮ ಅನುಭವಗಳು ಸುಳ್ಳು. ವೇದದ ಮಾತನ್ನು ಸರಿಪಡಿಸಬೇಕಾದ್ರೆ ನಮ್ಮ ಅನುಭವ ಸುಳ್ಳು ಹೇಳಬೇಕು. ಅದ ಕಾರಣ ಏನು ಮಾಡಬೇಕು? ಅಹಂ ಕರ್ತ, ಅಹಂ ಭೋಕ್ತ, ಅಹಂ ಸುಖಿ ಇತ್ಯಾದಿ ಪ್ರತ್ಯಕ್ಷೆ ಶ್ರುತ್ಯಾದಿ ವಿರೋಧೇನ ಇವೆಲ್ಲ ನಿಮ್ಮ ಅನುಭವಗಳು ಶ್ರುತಿಗೆ ವಿರುದ್ಧವಾಗಿದ್ದರಿಂದ ಕೂತಿ ಕುಷ್ಮಾಂಡೀಕೃತೆ ಕೊಳತ ಕುಂಬಳಕಾಯಿಯಂತೆ ಇದು ಪ್ರತ್ಯಕ್ಷ ದೋಷಗೊಳ್ಳೋದಾಗಿದೆ. ಕೂತಿ ಕುಷ್ಮಾಂಡ ಕೊಳತ
ಕುಂಬಳಕಾಯಿ ಯಾರಾದರೂ ಹುಳಿ ಹೋಳು ಹಾಕ್ತಾರೆ. ಹಂಗಿದು ಪ್ರತ್ಯಕ್ಷ, ಇದು ಕೈ ಕೊಡ್ತದೆ ಭಾಳ ಸಲ. ನಿಮ್ಮ ಅನುಭವಗಳೇ ಪೂತಿ ಕೂಷ್ಮಾಂಡೀಕೃತೆ ಸತಿ ಬಂಧ ಮಿಥ್ಯಾತ್ವ ಉತ್ಪಾದನ ಮುಖಪನ್ನ ತರ. ನಾವು ಒಪ್ಕೋತೇವೆ, ನಾವೆಲ್ಲರೂ ಬದ್ಧರು, ನಾವು ಸುಖಿ, ನೀವು ನಾವು ಗೆಲ್ಲರು, ಎಲ್ಲ ಅನುಭವಗಳವ ಎಲ್ಲ ಓಕೆ. ವೇದ ಏನು ಹೇಳ್ತದೆ? ನೇಹನ ನಾಸ್ತಿ ಕಿಂಚನ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ. ವೇದದು ನಿತ್ಯ ಈಶ್ವರವಾಣಿ. ನೀವು ಅದನ್ನು ನಂಬ್ತಿದೆಯೋ ಇದನ್ನು ನಂಬ್ತೀವಿ. ಪ್ರತ್ಯಕ್ಷ ನಂಬಾದಂತ. ಈಗ ಪ್ರತ್ಯಕ್ಷ ಎಷ್ಟೋ ಜನ ಕೈ ಕೊಡ್ತಾರೆ, ಚಿಪ್ಪಿ ನೋಡಿ ಬೆಳ್ಳಿ ಅಂತಾಗಿಲ್ಲ, ಆಗ ನೋಡಿ ಹಾವು ಅಂತಂತೀವಿ. ಹಿಂಗೆ ಪ್ರತ್ಯಕ್ಷ ಕೈ ಕೊಟ್ಟದ್ದು ಅದನ್ನು ಸಂಶಯ ಬರ್ತದೆ. ಪೂತಿ ಕೂಷ್ಮಾಂಡ ಅಂತ, ಕೂಷ್ಮಾಂಡ ಹೊಳೆದ ಕುಂಬಳಕಾಯಿ ಅಂತೆ ಪ್ರತ್ಯಕ್ಷವು ಪ್ರಮಾಣವೇ ಅಲ್ಲ, ಸರಿಯಾದ ಪ್ರಮಾಣವಲ್ಲ. ಆ ಪ್ರಮಾಣದಲ್ಲಿ ಜಗತ್ ಸತ್ಯ ಅಂತ ಹೇಳಿಕತ್ತೀನಿ. ನಿಮಗೇನು ಹೇಳಬೇಕು? ವೈದಿಕರು ಉಲ್ಟ ನಾವು ಹೊಡಿತಾನ. ನೀವು ವೈದಿಕರಂದ್ರೆ ಏನು ಮಾಡಬೇಕು? ವೈದಿಕರಂದ್ರೆ ವೈದ್ಯ ಇಕ್ಕವರಲ್ಲ, ದಾನ ತಗೊಂಡು ವೈದಿಕರು ಹಂಗಲ್ಲ. ವೈದಿಕ ಅಂದರೆ ವೇದವನ್ನು ನಂಬೋರಿಗೆ ವೈದಿಕರು. ವೈದಿಕರಾಗಿದ್ರೆ ಜಗತ್ ಸುಳ್ಳತ್ತು. ನಾಸ್ತಿಕರಾಗಿದ್ರೆ ಏನು ಮಾಡಿ ಹಿಂಗಮ್ಮ ಸರಿ, ಆಗ ಅಡ್ಡಿ ಇಲ್ಲಪ್ಪ. ಮತ್ತು ಈ ಕೋರ್ಟ್ನಾಗ ಮತ್ತೆ ಫೈಲ್ದ ಬಂತು. ಏನಂದು ವೇದ ಏನು ಹೇಳ್ತದ? ಇಹ ಅಂದ್ರೆ ಜಗತ್ತೊಳಗೆ ನಾನಾತ್ಮ ಕಿಂಚನ ಸ್ವಲ್ಪವೂ ಕೂಡ ನಾನಾತ್ಮ ಭೇದ ಇಲ್ಲ. ವೇದ ಅವರು ಕಾಣಿಸ್ತು ಸುಳ್ಳು. ಸರಿ, ವೇದದ ಅಭಿಪ್ರಾಯ ಜಗತ್ತೆಲ್ಲವೋ ಸುಳ್ಳು ಅಂದಾಗ ಓಕೆ. ವೇದದ ಅಭಿಪ್ರಾಯ ಅದಲ್ಲ. ಏನು ಸುಳ್ಳು ಅಂತ ಹೇಳ್ದ? ಈ ದುಃಖ, ನಿಮ್ಮ ದುಃಖ, ತ್ವಂ ದುಃಖಿ ಅಹಂ ಸುಖಿ ತ್ವಂ ಸುಖಿ, ನಾ ಕರ್ತ ಹೋಗ್ತಾ ಇದೆ ಎಲ್ಲ ಜಗತ್ತು. ಇದು ಮಿಥ್ಯ. ನೀವು ಅನುಭವ ಮಾಡುವ ದುಃಖಾದಿಗಳು ಇವು ಸುಳ್ಳು ಅಂತಂದ್ರೆ ಮಿಥ್ಯಾತ್ವ ಯದಿ ದುಃಖಾದೇ ತದ್ವಾಕ್ಯ ಶಾಗ್ರತ್ವ ಆಚಾರವಾಕ್ಯ. ಯದಿ ಒಂದು ವೇಳೆ ಅನುವ್ಯಾಖ್ಯಾನ ಅಂದಿದೇನು ಅಂದರೆ ಮಿಥ್ಯಾತ್ವಂ ಯದಿ ದುಃಖಾದೇ ತದ್ವಾಕ್ಯ ಶಾಗ್ರತೋ ಭವೇ. ಆಚಾರವಾದ ಹೇಳ್ತದ. ಓಕೆ, ಏನು ಹೇಳಿದಪ್ಪ? ವೇದ್ಯಾಗ ನೇನಾಸ್ತಿ ಕಿಂಚನ, ಯಾವುದು ಇಲ್ಲಿ ಭಿನ್ನವಾದದ್ದಿಲ್ಲ. ಈ ವಾಕ್ಯ ವೇದ. ಈ ವೇದವಾಕ್ಯ ಜಗತ್ನಾಗದನು ಹೊರಗೆ. ಈ ವಾಕ್ಯ ಜಗತ್ತಿನ ಒಳಗದನು ಹೊರಗೆ. ಜಗತ್ನಾಗ ಮತ್ತು ಜಗತ್ ಸುಳ್ಳಾದ್ಮೇಲೆ ಆ ವಾಕ್ಯ ಏನಾಯ್ತು? ವೇದವಾಕ್ಯ ಸುಳ್ಳಾಯ್ತು. ವೇದವಾಕ್ಯ ಸುಳ್ಳದೇನೋ, ವೇದ ಏನಂತ ಜಗತ್ತೆಲ್ಲವೂ ಸುಳ್ಳು ಅಂತ ವೇದವಾಕ್ಯ, ಅದು ಸುಳ್ಳಾಯ್ತು. ಅದೇನಾಯ್ತು? ಅಷ್ಟೇ ಆರ್ಗ್ಯುಮೆಂಟ್ ಕೋರ್ಟ್ನಾಗಿದ್ದ. ಇವರ ಮಾತುಗಳೆಲ್ಲ ಸುಳ್ಳು. ಎಮ್ಮ ಸುಳ್ಳ ಸತ್ಯ ಆಯ್ತು. ನೀವು ಸುಳ್ಳು ಅನ್ನೋದು ಸುಳ್ಳು ಅಂದ್ರೆ ವೇದದ ಮಾತು ಸುಳ್ಳು. ವೇದ ಎಲ್ಲ ಜಗತ್ತೆಲ್ಲವೂ ಸುಳ್ಳು ಅಂತ ವೇದ ಹೇಳ್ತದೆ. ಓಕೆ, ಆ ವೇದವಾಕ್ಯ ಜಗತ್ತಾಗಿದ್ದ ಒಂದು ಭಾಗ ಅದಲ್ಲ, ಜಗತ್ತು ಹೊರಗದಲ್ಲ. ನಾನು ಜಗತ್ತಾಗಿದ್ದ ಎಲ್ಲ ವಸ್ತು ಸುಳ್ಳು ಅಂದಾಗ ವೇದವಾಕ್ಯ ಸುಳ್ಳ. ಆಮೇಲೆ ಜಗತ್ತಿಗೆ ಮಿಥ್ಯಾತ್ವವನ್ನು ಹೇಳುವ ತದ್ವಾಕ್ಯ ಶಾಗ್ರತೋ ಭವಿ. ತದ್ವಾಕ್ಯ ಅಂದೇನು? ಜಗತ್ತಿಗೆ ಮಿಥ್ಯಾತ್ವ ಹೇಳುವ ವಾಕ್ಯದಲ್ಲ ನೇಹ ನಾನ ಮೊದಲು ಅದು ಸುಳ್ಳ. ಇಲ್ಲಿ ನಾವೆಲ್ಲ ಕೂತು ದಡ್ಡ ಹೊಳೆವಾಕ್ರು ಎಲ್ಲರೂ ಹೇಳೋರು. ನೀವು ಅದು ಎಲ್ಲರೂ ಅಂದ್ಮೇಲೆ ಅದು ಬಂದುಬಿಟ್ಟು ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಅಂತ. ನೀವು ದಡ್ರೆ ಆದರೆ ಮತ್ತು ನೀವು ದಡ್ಡರ ಮಾತು ನಾವ್ಯಾಕೆ ಹೋಗ್ಬೇಕಾದ್ರೆ? ನಾವು ಎಲ್ಲರೂ ದಡ್ರೆ ಆದರೆ ನಿಮ್ಮ ಮಾತು ನಾವ್ಯಾಕೆ ಹೋಗ್ಬೇಕಾದ್ರೆ? ಜಗತ್ತೆಲ್ಲವೂ ಸುಳ್ಳಾದ್ರೆ
ವೇದವೂ ಸುಳ್ಳ ತದ್ವಾಕ್ಯ ನೀನು ವಾಕ್ಯ ಸುಳ್ಳಾಯ್ತು ಅಂದ್ಮೇಲೆ ಮೊದಲು ಆ ಅಪ್ಲೈ ಅಂದ್ರೆ ಆ ನಿಯಮ ಏನಾಗಿದೆ ಅವ್ರಿಗೆ ಲಾಗುವ ಆ ವಾಕ್ಯಕ್ಕೆ ಲಾಗುವ ಮುಂದೆ ಮಿಥ್ಯಾ ಯದಿ ದುಃಖ ಯದಿಯನ್ನು ಒಂದು ವೇಳೆ ಯದಿಯಲ್ಲಿ ಈ ಯದಿಯಲ್ಲ ಇದೆಯಲ್ಲಿ ಇಫ್ ಒಂದು ವೇಳೆ ದುಃಖಾದಿಗಳಿಗೆ ಮಿಥ್ಯಾತ್ವ ಹೇಳೋದಾದರೆ ತದ್ವಾಕ್ಯಸ್ಯ ಆ ಜಗತ್ತಿಗೆ ಮಿಥ್ಯಾತ್ವ ಹೇಳುವ ವಾಕ್ಯಕ್ಕೆ ಅಗ್ರತೋ ಮೊದಲಾದ ತದ್ವಾಕ್ಯಸ್ಯ ತಸ್ಯ ಶ್ರುತ್ಯಾದಿ ವಾಕ್ಯಸ್ಯ ಅಗ್ರತ ಪ್ರಥಮಂ ಮಿಥ್ಯಾತ್ವ ವೇ ಆಚಾರ್ಯ ಅನುವ್ಯಾಖ್ಯ ತದ್ವಾಕ್ಯ ಅಂದ್ರೆ ನೇಹ ನಾನಾಸ್ತಿ ಕಿಂಚನ ಆ ವಾಕ್ಯಕ್ಕೆ ಮೊದಲು ಆಗಲಿ ಅಂದ್ರೆ ಆ ವಾಕ್ಯ ಮೊದಲು ಹೇಳೋ ವಾಕ್ಯಕ್ಕೆ ಮೊದಲು ಶುರುವಾಗಿದೆ ನಿಯಮ ನಾವು ದೇವರ ಎಲ್ಲವೂ ಸಂಧಾನ ಮಾಡಬೇಕು ನಿಶ್ಚಿತವಾಗಿಯೋ ಯಾರು ಬ್ರಾಹ್ಮಣರು ಇದು ಏನು ಹೇಳ್ಯಾರ ಮೊದಲು ಆಚಾರ ಮೊದಲು ಅಲ್ಲಿ ಶುರುವಾಗಿ ಮೊದಲು ಅಲ್ಲಿ ಶುರುವಾದ ಅಂತೀವಲ್ಲ ಮೊದಲು ನೀವು ಮಾಡೋದಂತ ಹೇಳೋರು ಶುರು ಮಾಡಿ ಮೊದಲು ಪ್ರಥಮತಃ ಆ ವಾಕ್ಯಕ್ಕೆ ಅಪಾಯ ಹಾಕಿ ನೋಡಿ ಆಚಾರ್ಯ ಹೇಳ್ತಾರೆ ಭವೇತ್ ಏತತ್ ನೇನಾನಾಸ್ತಿ ಕಿಂಚನ ಇತ್ಯಾದಿ ವಾಕ್ಯ ವಿರೋಧೇನ ಪ್ರತ್ಯಕ್ಷ ಆಭಾಸಿ ಕೃತ್ಯ ನೇನಾಸ್ತಿ ಕಿಂಚನ ಎಂಬುವಂತಹ ಮಾತುಗಳಿಂದ ಪ್ರತ್ಯಕ್ಷ ಎಲ್ಲವೂ ಆಭಾಸ ಅಂತ ಹೇಳಿ ಬಂದ ಮಿಥ್ಯಾತ್ವ ವರ್ಣನಂ ಬಾಲಮನೋಹರಾಚ ಏಷಾ ಪ್ರಕ್ರಿಯೆ ಈಗ ವಾಕ್ಯ ಸಣ್ಣ ಹುಡುಗರಿಗೆ ಆನಂದ ಉಂಟು ಮಾಡೋದೇನು ಪ್ರಕ್ರಿಯೆ ಅದಲ್ಲ ಬಾಲಮನೋಹರ ಅಂದೇನು ಸಣ್ಣ ಹುಡುಗರಿಗೆ ಮನೋಹರವಾಗಿ ಕಥೆ ಹೇಳ್ತಿರ್ತಾನೆ ಯದಿ ತದ್ ವಾಕ್ಯಂ ಮುಕ್ತವಿಧಂ ಆತ್ಮತತ್ವ ಸ್ಯಾತ್ ತಥೈವಂ ತಥಾಹಿ ತಥೈವಂ ಇತಿ ವಾಕ್ಯಸ್ಯ ಅರ್ಥ ಸರಿ ಶುರುವಾಯ್ತು ಇಷ್ಟೆಲ್ಲ ನೀ ಆಟ ಎದುರು ಮೇಲೆ ಮಾಡ್ಕೊತೀರಿ ಜಗತ್ತೆಲ್ಲೋ ಸುಳ್ಳು ಅಂತ ನೀ ಹೇಳೋದು ಪ್ರತ್ಯಕ್ಷ ಅನ್ನೋಕ್ಕೂ ಅಲ್ಲ ನೀನೇ ಅಂದಿ ಪ್ರತ್ಯಕ್ಷ ಬೈದೀನಿ ಏನು ಪ್ರತ್ಯಕ್ಷಕ್ಕೆ ಏನು ಬೈದೀನಿ ಕುಂಬಳಕಾಯಿ ಅನುಮಾನಕ್ಕೆ ಪ್ರಮಾಣ ಅದೇ ಜಗತ್ತ ಇರೋದೇ 3 ಪ್ರಮಾಣ ಪ್ರತ್ಯಕ್ಷ ಅನುಮಾನ ಆಗಬೇಕು ಇಷ್ಟರ ಆಟ ಯಾವ ಆಗಮದು ಆಗಮಕ್ಕಿಂ ಅಪಾದತಃ ಪ್ರತಿಪನ್ನ ಏವ ನಾದ್ಯ ಅಪಾದ ವೇದಕ್ಕೆ ಈ ತೋರಿದ ಅರ್ಥ ಮೇಲ್ನೋಟಕ್ಕೆ ತೋರ್ತ ಅದೇ ಅರ್ಥನೋ ಅಥವಾ ಅದನ್ನು ವಿಚಾರ ಮಾಡಿ ಅರ್ಥ ಮಾಡಬೇಕು ವೇದಗಳು ಹೇಳ್ಯಾವಂತ ತಕ್ಷಣ ಒಮ್ಮೆನೊಮ್ಮೆ ಅರ್ಥ ಮಾಡಬೇಕು ಹಿಂದೆ ಮುಂದೆ ನೋಡಿ ಅರ್ಥ ಮಾಡಬೇಕು ವಿಮರ್ಶ ಅದು ಮೀಮಾಂಸ ಅಂದೇನು ಯುಕ್ತಾಯುಕ್ತ ಚಿಂತಾ ಮಾಡಿ ಈ ವಾಕ್ಯಕ್ಕೆ ಹಿಂಗೆ ಅರ್ಥ ಮಾಡಬೇಕು ಕಂಡಾಕ್ಷಣ ಪಟಕ ಮಾಡಿ ಬಿಡುದ ಅದಕ್ಕೆ ಹೇಳ್ತಾರೆ ಅಥವಾ ಉಪಕ್ರಮ ಉಪಸಂಹಾರ ಅಭ್ಯಾಸ ಹೇಳ್ತಾರೆ ಮೀಮಾಂಸ ಅಂದ್ರೆ ಉಪಕ್ರಮದಾಗ ಏನು ಹೇಳ್ಯಾರ ಉಪಸಂಹಾರದಾಗ ಏನು ಹೇಳ್ಯಾರ ನಡುವೆ ಏನು ಹೇಳ್ಯಾರ ಇವು 6 ಅವರ ಒಂದು ವಾಕ್ಯದ ಅರ್ಥ ನಿರ್ಣಯ ಮಾಡಿಕೊಂಡಿನ ಪ್ರೊಸೆಸ್ ಅದು ಸ್ಕೇಲ್ ಅದ ಸ್ಟೆಪ್ಸ್ ಅವ ಅದು ತೊಗೊಂಡು ಮಾಡಬೇಕು ಅಥವಾ ಮ್ಯಾಲ ನೋಡೋಕೆ ಹಂಗೆ ಮಾಡಬೇಕು ಕುಂಬ್ರ ಅದು ಬತ್ತಿ ವಿಧೇಯತು ಕಥಂ ಇದಂ ವಾಕ್ಯ ಮುಕ್ತ ಲಕ್ಷಣ ಪರತ್ಯ ಉಪಕ್ರಮಾದಿ ಹೀಗೇಶು ಮರವತ್ಯ ಉತ್ಪತ್ಯ ಶ್ರೀವಿರುದ್ಧ ಈ ವೇದವಾಕ್ಯ ಜಗತ್ತೆಲ್ಲೋ ಸುಳ್ಳು ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ಮಾತ್ರ ಸುಳ್ಳು ಆಗ್ತದೆ ಆಮೇಲೆ ಜಗತ್ತಿನಾಗ ಬ್ರಹ್ಮಸೂತ್ರೇ ಬರಲ್ಲ ಬ್ರಹ್ಮಸೂತ್ರ ಬಂತ ವೇದದ ಅರ್ಥ ಜ್ಞಾನ ನೋಟದ ಅರ್ಥವೇ ವೇದದಿತ್ತು ಅಂದ್ರೆ ಸೂತ್ರ ಆಗ್ಬಿಡಿ ವೇದವ್ಯಾಸ ನೀವು ಏನು ತೋರ್ತಾ ಅದೇ ಅರ್ಥ ಮಾಡ್ಕೊಂಡು ಹೊಂಟಿದ್ರೆ ಅಂದ್ರೆ ಬ್ರಹ್ಮಸೂತ್ರ ಯಾಕೆ ಬಂತಪ್ಪ ಒಮ್ಮೊಮ್ಮೆ ಈ ನಿಮಗೆ ಮತ್ತೆ ಜಗತ್ತೆಲ್ಲವೂ ಸುಳ್ಳ ಭೇದಿಲ್ಲ ವೇದ ಹೇಳಿ ಹೋಗ್ತೀರ ಒಮ್ಮೆ ನೀವು ನಾವೆಲ್ಲ ಅನುಭವ ಮಾಡ್ಕೊತೀವಲ್ಲ ಭೇದದ ಅವಾಗ ಏನು ಮಾಡಬೇಕು ಹಾಗಾದ್ರೆ ವೇದದ ಒಳಗಿನ ಅರ್ಥ ಏನು ಹಾಂ ಎಲ್ಲರೂ ಇವತ್ತು ಯಾರು ಸಂಧಾನ ಮಾಡಬೇಡ್ರಿ ಯಾರು ಸಾವಳ ಬಂದು ಹೇಳಿ ನಾನು ಸಂಧಾನ ಯಾರು ಮಾಡಬೇಡ ಇಲ್ಲಿ ಇದ್ದವ್ರು ಯಾರು ಮಾಡ್ತಾರೆ ಸಾವಳ ಅಲ್ಲದೆ ಸಂಧಾನ ಮಾಡಂತ ಹೇಳಿದ್ರ
ಈಗಿನ ಬೇಡ ಅಂತ ಯಾರು ಸಂಧಾನ ಮಾಡಬೇಡ, ಪೂಜೆ ಮಾಡಬೇಡ. ಏನಿದೆ ಅರ್ಥ? ನೀವಿನ್ನು ಇದ್ದವ್ರೆಲ್ಲರೂ ಮನೆಗೆಯವ್ರನ್ನ ಮುಟ್ಟಿ ಬಂದಿರಿ ಸಂಧಾನ ಮಾಡ್ತಾರೆ. ಮನೆಗೆಯವ್ರನ್ನ ಮುಟ್ಟಿ ಬಂದಿದ್ದಿ ನಾನು ಹೊಡಿರೋದು ಎಲ್ಲರೂ ಸಂಧಾನ ಮಾಡಬೇಡ, ಸ್ನಾನ ಮಾಡಿ ಜಲವಾದ ಮಾಡಿ ಸಂಧಾನ ಮಾಡಬೇಡ್ರಿ ಅಂತ ಇಷ್ಟೇ ಹೇಳಿದ್ರೆ ಮಾನ್ಯ ಸಂಧಾನ ಮಾಡಂತಾರೆ ಹೇಳಿ ಅದೇ ಬೇಡ ಅಂತಾರೆ. ಸ್ವಾಮಿಗಳ ಮಾತು ಬೇರೆ ಅಲ್ಲ ಇದು. ಇದನ್ನು ಏನಪ್ಪ ಇದನ್ನು ವಿಚಾರ ಮಾಡಬೇಕು ಮಾಡಬಲ್ಲ. ಸ್ವಾಮಿಗಳ ಎಲ್ಲ ಬಿಟ್ಬಿಡ್ರಿ ವೇದದ ಒಳಗೆ ಕಣ್ಣು ಮುಚ್ಚಿ ಒಮ್ಮಿಂದೊಮ್ಮೆ ವೇದವನ್ನು ತಿಳ್ಕೋಬೇಕು, ವಿಚಾರ ಮಾಡಿ ತಿಳ್ಕೋಬೇಕು ಅಂತ ಈಗ ಕೇಳ್ತಾರೆ. ವೇದಾರ್ಥವನ್ನು ಕಣ್ಣು ಮುಚ್ಚಿ ಒಬ್ಬೊಬಿಡಬೇಕು, ಮೇಲ್ನೋಟದ ಅರ್ಥ ಇಲ್ಲ. ಕಣ್ಣು ಮುಚ್ಚೆ ನೋಡಿ ಒಟ್ಟೆ ಏನು ತೋಟ ಮಾಡಬೇಕು. ನಾನು ಬ್ರಹ್ಮಸೂತ್ರ ಯಾಕೆ ಬಂತು, ನೀ ಅದಕ್ಕೆ ಭಾಷೆ ಯಾಕೆ ಬಂದು. ವೇದವ್ಯಾಸರು ವೇದವನ್ನು ಕಣ್ಮುಚ್ಚೆ ಏನು ತೋರ್ತದೆ ಹಾಗೆ ನಾನು ಅದೇ ಅರ್ಥೆ ಮಾಡೋದೇ ಇತ್ತು ಅಂದರೆ ಬ್ರಹ್ಮಸೂತ್ರ ಬರಬೇಕು. ಏನಾಯಿತು, ವೇದಾರ್ಥವು ಮೇಲ್ನೋಟಕ್ಕೆ ನಮ್ಮ ಅನುಭವಕ್ಕೆ ವಿರುದ್ಧ ಅಂತ ಕಾಣ್ತೀವಿ. ನಾನು ಏನೋ ಬೇರೆ ಅರ್ಥ ಇರ್ತದೆ, ಅದಕ್ಕೆ ವಿಮರ್ಶೆ ಮಾಡಿದೆ. ವಿಮರ್ಶೆ ಮಾಡಿದ್ರೆ ವಿಮರ್ಶೆಗಳು ಯಾವ ಮಾಡಬೇಕು, ಹಿಂದಿನ ಹೇಳ್ಯಾರು ಮುಂದಿನ ಹೇಳ್ಯಾರು ಇತ್ಯಾದಿ ವಿಚಾರ ಮಾಡ್ತೀವಿ. ಕಥಂ ಮಾತ್ರ ಉಪತ್ತಿ ವಿರೋಧ, ಅದಕ್ಕೆ ವಿಚಾರ ಮಾಡಿದರೆ ಈ ವಾಕ್ಯಕ್ಕೆ ಯುಕ್ತಿ ವಿರೋಧ ಬರ್ತದೆ. ಏನು ಬರ್ತದೆ? ಅಹಂ ಬ್ರಹ್ಮಾಸ್ಮಿ ಆಗ್ನಿ, ತತ್ವವಶಿ ಆಗ್ನಿ, ನೇಹ ನಾನಾಸ್ತಿ ಕಿಂಚ ತತ್ವಾಕ್ಯವೋ. ಈ ಜಗತ್ತೆಲ್ಲೋ ಭೇದೆಲ್ಲವೂ ಇಲ್ಲ ಅಂತ ಈ ವಾಕ್ಯ ಏನಲ್ಲ, ವಿಚಾರಕ್ಕೆ ಒಳಪಡಿಸಿದ್ರೆ ಯುಕ್ತಿ ವಿರೋಧ ಬರ್ತದೆ. ಏನು ಯುಕ್ತಿ? ಇದೇ ಯುಕ್ತಿ. ಯದಿ ದುಃಖಾದೇಹ ಆತ್ಮಾತಿರಿಕ್ತಸ್ಥ ಮಿಥ್ಯಾತ್ಮ ಸುತ್ಯಾಲಯನ ಶಾಪ್. ದುಃಖಾದಿಗಳು ನಮ್ಮ ಎಲ್ಲ ಅನುಭವಗಳು, ದುಃಖಾದಿಗಳು ಇವೆಲ್ಲ ದೇವರಿಂದ ಭಿನ್ನ ಅಭಿನ್ನ. ದೇವರಿಂದ ಭಿನ್ನ. ನಿನ್ನ ಮತ ಏನಲ್ಲ, ದೇವರಿಂದ ಭಿನ್ನವಾಗಿದ್ದೆಲ್ಲವೂ ಸುಳ್ಳು. ನಿಮ್ಮೆಲ್ಲ ಸುಖ ದುಃಖಾದಿ ಅನುಭವಗಳು ದೇವರಿಂದ ಭಿನ್ನ ಆಗಿದೆ. ಏನಾಯಿತು? ಇದೆಲ್ಲವೂ ಸುಳ್ಳು. ತಸ್ಯ ಶ್ರುತ್ಯಾದಿ ವಾಕ್ಯಸ್ಯ ತಾವನ್ ಮಿಥ್ಯಾತ್ವ ಮಾಡಿ. ಹಾಗಾದ್ರೆ ದೇವರಿಂದ ಭಿನ್ನವಾದದ್ದು ಎಲ್ಲವೂ ಸುಳ್ಳು ಅಂತ ಈ ವಾಕ್ಯ ಹೇಳ್ತದಿಲ್ಲ. ವಾಕ್ಯ ಶ್ರುತ್ಯಾದಿಗಳು ದೇವರಿಂದ ಭಿನ್ನ ವೇದಗಳು ಇನ್ನಾರ ವೇದಾದಿಗಳು ಸುಳ್ಳು, ಬ್ರಹ್ಮ ಭಿನ್ನತ್ವ ಯುಕ್ತಿ. ಏನಾಗ್ತಂದ್ರೆ ವಾಕ್ಯ ಭಿನ್ನ ವಾಕ್ಯ ಏನು ಹೇಳ್ತದೆ? ಬ್ರಹ್ಮನಿಂದ ಭಿನ್ನವಾದದ್ದೆಲ್ಲವೂ ಮಿಥ್ಯೆ. ನಾವೊಂದು ಯುಕ್ತಿ ಹೇಳೋದು. ವೇದಾದಿಗಳು ಏನಿದು ಬ್ರಹ್ಮನಿಂದ ಸುಳ್ಳಾಗಿವೆ, ಮಿಥ್ಯಾ. ಯಾಕೆ? ಬ್ರಹ್ಮನಿಂದ ಭಿನ್ನವಾಗಿದ್ದ ಯುಕ್ತಿ. ಯಾವುದು ಬ್ರಹ್ಮ ಭಿನ್ನ ಅದೆಲ್ಲವೂ ಸುಳ್ಳು. ಈ ಪ್ರಮಾಣ ಹೇಳ್ತೀವಿ. ಏನೇ ಯಾವುದು? ನೇನಾಸ್ತಿ ತಸ್ಯ ಶ್ರುತ್ಯಾದಿ ವಾಕ್ಯಸ್ಯ ಆತ್ಮಾತಿರಿಕ್ತತ್ವ ಒಟ್ಟಿಗೆ ಅದೇ ವಾಕ್ಯ ಸುಳ್ಳು. ಅನ್ಯಥಾ ಇಲ್ಲ ಹಂಗಿಲ್ಲ ಅಂದ್ರೆ ಆತ್ಮ ಭಿನ್ನವಾದದ್ದು ಸುಳ್ಳು ಅಲ್ಲ ಅಂತ. ಶ್ರುತ್ಯಾದಿ ವಾಕ್ಯಸ್ಯ ಮಿಥ್ಯಾತ್ವ ಶ್ರುತಿ ಬರೆಯನ್ನು ನಶಿಸಿದೆ. ಶ್ರುತ್ಯಾದಿ ವಾಕ್ಯಗಳಿಗೆ ಮಿಥ್ಯಾತ್ವ ಹೇಳದೇ ಇದ್ದರೆ ಸ್ವಸ್ಮಿನ್ನೇವ ಅಸ್ಯ ಪ್ರಾಮಾಣ್ಯ ಪ್ರತಿಹತ. ಮೊದಲು ಅಲ್ಲೇ ಹೋಗಿಲ್ಲ ಪ್ರಾಮಾಣ್ಯ. ಒಂದು ಕಡೆಗೆ ವೇದ ಹೇಳ್ತದ ಜಗತ್ತಿನಾಗ ಎಲ್ಲವೂ ಸುಳ್ಳು ಅಂತ. ಜಗತ್ತಿನಾಗೆ ಅದು ಮಿಥ್ಯಾ ಆಗದೇ ಇದ್ರೆ ಏನಾಯ್ತು? ಆ ವೇದವಾಕ್ಯ ಸುಳ್ಳಾದ. ಯದಿಚ ಇದಂ ವಾಕ್ಯಂ, ಯಾವ ವಾಕ್ಯ? ಕಿಂಚನ ವಾಕ್ಯಂ ಮಿಥ್ಯಾಶ್ಯ ಅಂತ. ಒಂದು ವೇಳೆ ಈ ವಾಕ್ಯ ಮಿಥ್ಯಾ ಆದರೆ ದುಃಖಾದೇಹನ ಮಿಥ್ಯಾತ್ವ ಪ್ರತಿಪಾದ. ಮಿಥ್ಯಾಭೂತಶ್ಚ ವಂಧ್ಯಾಸುತ ವಚಸ. ಇದು ಸ್ವಯಂ ಇದೇ ವಾಕ್ಯ ಸುಳ್ಳಾಯ್ತು ಅಂದರೆ ಇದು ದುಃಖಾದಿಗಳಿಗೆ ಮಿಥ್ಯಾತ್ವ ಪ್ರತಿಪಾದನೆ ಮಾಡಬಾರ್ದಾಗಿತ್ತು. ಯಾಕೆ ಹೇಳ್ರಿ? ವಂಧ್ಯಾಸುತ ವಚಸ ಸಾಧಕತ್ವ ದರ್ಶನ ಎರಡನೇ ಯುಕ್ತಿ. ಸುಳ್ಳಾದದ್ದಕ್ಕೆ ಸಾಧಕತ್ವ ಇರಂಗಿಲ್ಲ. ಯಾವ ಸ್ವಯಂ ಸುಳ್ಳಾಗಿಲ್ಲ ಅದು ಯಾವುದೋ ಸಾಧನೆ ಮಾಡಿ ಬರಂಗಿಲ್ಲ. ಇದಂ ವಾಕ್ಯಂ ಯಾವ ವಾಕ್ಯ ಹೇಳ್ರಿ?
ಸಾಧಕ ಮಿಥ್ಯಾತ್ ಸಾಧಕವಲ್ಲ. ಎರಡನೇ ಮಿಥ್ಯಾತ್ವ ಸಾಧನೆ ಮಾಡಂಗಿಲ್ಲ. ಯಾಕೆ ಸ್ವಯಂ ಮಿಥ್ಯಾತ್ ವಂದ್ಯಾಸುತ ವಾಕ್ಯ. ಎರಡನೇ ವಂದ್ಯಾಸುತನ ಮಾತು ಕೋರ್ಟ್ನೊಳಗೆ ಎಲ್ಲಾದರೂ ಸಾಕ್ಷಿಗಂತ ತಗೋತಾರೆ. ಈ ಫಲ ನಂದು ಅಂತ ನಾವು ವಿಜಯನಿ ಕೇಳ್ತಾರೆ. ಸಾಕ್ಷಿ ಅದ ಕರ್ಕೊಂಬರ ವಂದ್ಯಾಸುತನ ಮಾತು, ಬಂಜೆ ಮಗನ ಮಾತು. ಬಂಜೆ ಮಗ ಇರ್ತಾನೆ. ಬಂಜೆ ಮಗನ ಮಾತು ಹೆಂಗೆ ಸ್ವಯಂ ಇಲ್ಲವು, ಅಸ್ತಿತ್ವೊಳಗೆ ಯಾವ್ದು ಅಸ್ತಿತ್ವೊಳಗೆ ಇರಂಗಿಲ್ಲ. ಅವನ ಮಾತು ಹೆಂಗಾಗ್ತದೆ? ಸ್ವಯಂ ಇದು ವೇದ ಏನಾಯ್ತು? ಅಸ್ತಿತ್ವದಿಂದ ಏನೋ ಮಾತು ನೀನೇ ಹೇಳ್ತೀರ. ಮತ್ತೆ ಬ್ರಹ್ಮನಿಂದ ಭಿನ್ನ ಸುಳ್ಳು ಅಂದ್ರೆ ಇಲ್ಲ ಅಂತ. ಮತ್ತು ಇಲ್ಲದೇ ಇದ್ದದ್ದು ಸಾಧಕ ಹೆಂಗಾಗ್ತದೆ? ಇದು ಎರಡನೇ ಯುಕ್ತಿ. ನೀನಾಸ್ತಿ ಕಿಂಚನ ಇತಿ ವಾಕ್ಯಂ ನ ಸಾಧಕಂ. ಆಗ ಸ್ವಯಂ ಮಿಥ್ಯಾತ್ವ ವಂದ್ಯಾಸುತ ವಾಕ್ಯ ವಾಕ್ಯ ತದೇವಂ ಅಸ್ಯ ವಾಕ್ಯಸ್ಯ ಮಿಥ್ಯಾತ್ವ ಮಿಥ್ಯಾತ್ವಯೋಃ ಬಂಧ ಮಿಥ್ಯಾತ್ವ ಪ್ರತಿಪಾದನಾ ಸಾಮರ್ಥ್ಯಾತ್ ಪ್ರತ್ಯಕ್ಷ ಬಾಧಕತ್ವನುಪತ್ತೇಃ ದುಃಖಾದಿಬಂಧ ಮಿಥ್ಯಾತ್ವ ಸಿದ್ಧಿ ನ ಭವತಿ. ಪ್ರತ್ಯಕ್ಷಕ್ಕೆ ವಿರೋಧ ಮಾಡಲಿಕ್ಕೆ ಬರಂಗಿಲ್ಲ. ಸ್ವಯಂ ತಾನೇ ಮಿಥ್ಯ ಆಗಿದೆ. ಒಂದು ಖರೆ ಹುಲಿ, ಒಂದು ಕಾಗದ ಹುಲಿ ಖರೆ ಹುಲಿ ಕೊಡಲಿಕ್ಕೆ ಶಕ್ಯದ ಏನೋ? ಹಂಗ ತತ್ವವಿರೋಧ ತತ್ವಜ್ಞಾನಿಗಳು ಹೀಗೆ ಹೇಳ್ತಾರೆ. ಸರ್ವೋಪಿ ಬಂಧ ಬುದ್ಧಿ ಇಂದ್ರಿಯ ಶರೀರ ವಿಷಯ ತದ್ಧರ್ಮ ಲಕ್ಷಣ ಅಸ್ಮಾಭಿರಪಿ ಆತ್ಮನಿ ಆರೋಪಿತ ಏವ ಇತಿ ಅಂಗೀಕ್ರಿಯತೆ. ಏನು ಗೊತ್ತಂದ್ರೆ ತತ್ವಜ್ಞಾನಿಗಳು ಹೀಗೆ ಹೇಳ್ತಾರೆ. ಈ ಬಂಧದ ಏನು ಬಂಧ? ಬುದ್ಧಿ, ಇಂದ್ರಿಯ, ಶರೀರ, ಇವುಗಳ ವಿಷಯ ಸುಖ ದುಃಖಾದಿಗಳು ಇವೆಲ್ಲವೂ ಬಂಧ. ಈ ಬಂಧವೂ ಕೂಡ ಅಸ್ಮಾಭಿರಪಿ ಆತ್ಮನಿ ಆರೋಪಿತ ಇದೆ. ಇದೆಲ್ಲ ಆತ್ಮನ ಆರೋಪಿತ ಆಗಿದೆ. ನಿಜವಾದ ಆತ್ಮನ ಗುಣಗಳು ಯಾವುವು? ಆರೋಪ ಯಥೋಕ್ತಂ. ನಾವು ಹೋಗ್ತೀವಿ ಅಹಂ ಸುಖಿ ಅಂತದ. ಅಹಂ ಸುಖಿ ನಾನು ಸುಖಿ ಅಥವಾ ನಾ ದುಃಖಿ. ನಿಜವಾಗಿ ಆತ್ಮ ದುಃಖಿ ಏನು? ನಮ್ಮ ಪ್ರಕಾರ ಹೋಗ ಅಭ್ಯರ್ಥಿಗಳು ಬೇಡ. ನಮ್ಮ ಆತ್ಮ ಸಚ್ಚಿದ ಆನಂದ ರೂಪ. ನಾವು ದುಃಖಿ ಅಂತ ಅನುಭವತೀವಿ. ನಾವೇನು ಮಾಡ್ಕೊತೀವೋ ಈ ಸುಖ ದುಃಖಾದಿಗಳನ್ನು ನಾವು ಆರೋಪ ಮಾಡಿದ್ವಿ. ಯಥೋಕ್ತಂ ಭಾಷ್ಯಕೃತ ಪ್ರಮಾದಾತ್ಮಕತ್ವ ಬಂಧಸ್ಯ. ಆಚಾರ್ಯರೇ ನಮ್ಮ ಆಚಾರ್ಯರು ಈ ಬಂಧ ಎಲ್ಲವೂ ಪ್ರಮಾದಾತ್ಮಕವಾಗಿದೆ. ಅದು ಸುಳ್ಳದ. ಯಥೋಕ್ತಮಿತಿ ಆನಂದಮಯನ ಪ್ರಮಾದಾತ್ಮಕತ್ವಾದಿತಿ. ಯದ್ಯಪಿ ಪ್ರಮಾದಾತ್ಮಕತ್ವಾದಿತ್ಯಸ್ಯ ಅಸ್ವಾಭಾವಿಕತ್ವಾದ್ ಇತ್ಯೇವ ಅರ್ಥ, ನ ಮಿಥ್ಯಾತ್ವ. ಪ್ರಮಾದಾತ್ಮಕ ಅಂದ್ರೆ ಸುಳ್ಳಂತ ಅರ್ಥ ಅಲ್ಲ, ತಪ್ಪು ತಿಳುವಳಿಕೆ, ಅಸ್ವಾಭಾವಿಕ, ಅನಿತ್ಯ. ತಥಾಪಿ ಜೀವ ಸ್ವಾತಂತ್ರ್ಯ ವಿವಕ್ಷಾಯ ಮಿಥ್ಯಾತ್ವ ತದರ್ಥ. ಜೀವ ನಾನೇ ಸ್ವತಂತ್ರವಾಗಿ ಮಾಡುವ ಅಂದ್ರೆ ಮಿಥ್ಯಾನೆ. ನಾನು ಸ್ವಯಂ ಈ ಪಾಠ ಹೇಳ್ತಾ ಇದ್ದೇನೆ ಅಂತ ನಾನು ಅಂದ್ಕೊಂಡ್ರೆ ಈ ತಿಳುವಳಿಕೆ ಮಿಥ್ಯಾನೆ. ಅತ್ರ ಏತು ಉದಾಹರಣೆ ಜ್ಞಾತ ಕಿಂ ನಿಬಂಧನ ಬಂಧ ಮಿಥ್ಯಾತ್ವ ನಿರಾಸ. ಮತ್ತು ಅವ್ರು ಬಂಧ ಮಿಥ್ಯಾತ್ವ ಅವನಿಗತ್ತಾರೆ, ನಾವು ಮಿಥ್ಯಾನೆ ಅಂತೀವಿ. ಮಿಥ್ಯಾ ಅಂದರೆ ಇದೆಲ್ಲವೂ ಜೀವನದಲ್ಲಿ ಇಲ್ಲದೇ ಇದ್ದಂಥ ಧರ್ಮಗಳೆಲ್ಲ ಇದೆ. ನಾ ಕರ್ತ, ನಾ ಭೋಗ್ತಾ, ಇವಾಗ ನಾ ಸ್ವತಂತ್ರವಾಗಿ ಕರ್ತಾ ಏನೋ, ಸ್ವತಂತ್ರವಾಗಿ ಭೋಗ್ತಾ ಏನೋ. ಮತ್ತು ಇದೆಲ್ಲವೂ ಇಲ್ಲದೇ ಇದ್ದದ್ದು ಅದ ಅಂದರೆ ಏನದು? ಆರೋಪ, ಸುಳ್ಳು ಆರೋಪ. ಮತ್ತು ನೀವು ಸುಳ್ಳು ಅಂತ ಹೇಳ್ತಿರಲ್ಲ, ಮತ್ತು ಇಲ್ಲಿ ಯಾಕೆ ಖಂಡನೆ ಮಾಡ್ತಿದ್ದೀರಿ? ಸತ್ಯಂ ತಥಾಪಿ ಅಸ್ತಿ ಅತ್ರ ದರ್ಶನ ಭೇದ ಏವಂ ಖಲು ಆಧ್ಯಾತ್ಮಿಕ ಕ್ರಿಯಾಜ್ಞಾನೇ ಪ್ರತಿ ಕಾರಕಾಂತರ ಪ್ರಯೋಜ್ಯತ್ವಾದಿ ಲಕ್ಷಣ ಕರ್ತೃತ್ವ ಪರಮೇಶ್ವರ ಆತ್ಮನಿ ಸ್ವತೋ ವಿದ್ಯತೆ ಕ್ರಿಯಾ ವಿಶೇಷಾದಿ ರೂಪಾದಿ ವಿನಾಶಾದಿ ಅಹೇತುತ್ವಸ್ಯ ವಕ್ಷಮಾಣ ನ ಪರಮತ ಇವ ಉಪಾಯ ಸಂಬಂಧಂ ಅಪೇಕ್ಷೆ ಇತ್ಯರ್ಥ. ತತ್ರ ಶಾಸ್ತ್ರಾರ್ಥವಲ್ಲ. ಅದಕ್ಕೆ ಹೇಳ್ತಾರೆ ನಾವು ಹಂಗೆ ಹೇಳಂಗಿಲ್ಲ. ನಾವು ಮಿಥ್ಯಾ ಅಂತ ಹೇಗೆ ಬರ್ತದೆ? ಆ ದಿಗ್ಮನಲ್ಲಿ ಇಲ್ಲದೇ ಇದ್ದದ್ದು ಧರ್ಮವನ್ನು ಹೇಳಿ ಒಟ್ಟಾರೆ ಜಗತ್ತಿನ ಕರ್ತೃತ್ವ ಇಲ್ಲ ಅಂತ ಹೇಳ್ಕತ್ತಿಲ್ಲ. ಕರ್ತೃತ್ವದನೇ ಅದ ಕರ್ತೃತ್ವ. ಆ ದೇವರ ಕರ್ತೃತ್ವ ನಮ್ಮಲ್ಲಿ ಆರೋಪ ಮಾಡ್ಬೋದು.
ಭೋಕ್ತೃತ್ವ ಸ್ವತಂತ್ರವಾಗಿ ನಮ್ಮಲ್ಲಿ ಭೋಕ್ತೃತ್ವ ಇಲ್ಲ ನಾವು ಆರೋಪ ಮಾಡ್ತೀವಿ. ಮತ್ತು ಸುಳ್ಳಲ್ಲ ಅದು. ಈ ಉದಾಹರಣೆ ಅಂದ್ರೆ ನಿಮ್ಮ ಮನ್ಯಾಗ ಒಂದು ಬಂಗಾರ ಗಟ್ಟಿ ನಂಗೆ ಏನು ಕೊಡ್ತೀನಿ ಇಟ್ಕೋರಿ, ಒಂದು 2 ತಿಂಗಳು ಇಟ್ಕೋರಿ, ಆಮೇಲೆ ಕೊಡ್ತೀನಿ. ಅವ್ನು ಏನು ಮಾಡಿದ ನಂದೇ ಅಂದ್ರೆ ಬಂಗಾರ ಸುಳ್ಳು, ನಂದೇ ಅನ್ನೋ ಸುಳ್ಳು. ನಂದೇ ಅನ್ನೋ ಭಾವನಾ ಸುಳ್ಳು, ಬಂಗಾರ ಸುಳ್ಳು. ಕರ್ತೃತ್ವ ಭೋಕ್ತೃತ್ವ ಎಲ್ಲ ಕಡೆನೇ ಎಲ್ಲ ನಾವು ಊಟ ಮಾಡೋದು ಎಲ್ಲ ಸತ್ಯನೇ ಎಲ್ಲ ಸ್ವತಂತ್ರವಾಗಿ ನಾವು ಮಾಡಲಿಕ್ಕೆ ಎಂಬುದೇನದಲ್ಲ ಈ ಬಾಬತ್ ಅಂತ. ಈ ಉದಾಹರಣೆ ಅಂದ್ರೆ ಆತ್ಮ ನಿಂತಿದ್ದ, ನಾನೇನು ಸಹಾಯ ನಾನು ನಾಶ ಆಗಿ ಹೋಗ ನಾವು ನಿತ್ಯ ಅನ್ನೋ ಸಹಾಯ ಅಂತ ಅನ್ನೋದ್ರೆ ದೇಹಕ್ಕೆ. ಈ ರೀತಿಯಾಗಿ ಪರಾಯತ್ತ ಆತ್ಮೀಯಮಪಿ ಅಸ್ತೇವ ತತ್ ಆತ್ಮನಃ ನಿಯುಕ್ತಾನಪಿ. ಅದಕ್ಕೆ ನಮ್ಮ ದೃಷ್ಟಿಯಿಂದ ಮಾಯಾವಾದಿನಸ್ತು ನೋಡಿ ನಾವು ಹೇಳ್ತೇವೆ ರಾಗದ್ವೇಷಾಭ್ಯಾಂ ಪ್ರಯುಕ್ತ ತದ್ ನಿವೃತ್ತೆ ಯತ್ ಕರೋತಿ ತದಪಿ ಏತಾದೇವ ಆತನೋತಿ ಇತಿ. ಪುನಃ ನ ಕ್ವಾಪಿ ಆತ್ಯಂತಿಕಂ ತದ್ ಉಪಶಮನಂ ಲಭತೆ ವಿನಾ ಪರಮಪುರುಷಾರ್ಥ. ದುಃಖಾದಿಗಳೆಲ್ಲವೂ ಸುಳ್ಳಂತ ಮನವಿಲ್ಲ. ದುಃಖಾದಿಗಳು ಜೀವನ ಸ್ವರೂಪಭೂತದ್ದಲ್ಲ, ಹೊರಗಿಂದ ಆರೋಪಿತ, ಅದು ಸುಳ್ಳು. ಜೀವ ಆನಂದ ರೂಪನೇ ಇದ್ದಾನೆ, ಜೀವನೇ ದುಃಖ ಸ್ವರೂಪ ಅಂತನೂ ತಪ್ಪು. ದುಃಖಾದಿಗಳು ಖರೆಯವ, ಜೀವನೂ ಖರೆ ಇದ್ದಾನೆ. ಸುಳ್ಳು ಯಾವ್ದು ಹೇಳಿದ್ರೊಳಗೆ ಈ ನಿಮ್ಮ ಮೈಗೆ ಒಳ್ಳೆ ಕೇಸರಿಗೆ ಅರ್ಧ ಹಚ್ಕೊಂಡಿದ್ದೆ, ಒಳ್ಳೆ ಚಂದ ಕಾಣಿಸಿದೆ. ನಿಮ್ಮ ಮೈ ಬಣ್ಣ ಕೇಸರಿ ಏನು ಸುಳ್ಳು. ಇಲ್ಲಿ ಸುಳ್ಳು ಏನು, ಕೇಸರಿನೂ ಖರೆಯದ, ಮೈ ಬಣ್ಣೂ ಖರೆಯದ. ಸುಳ್ಳು ಇದ್ರ ಸುಳ್ಳು ವಸ್ತು ಯಾವ್ದು ಹೇಳ್ರಿ? ಕೇಸರಿ ಎಂಬ ಬಣ್ಣ ಮೈ ಬಣ್ಣ, ಕೇಸರಿನೂ ಖರೆಯದ. ನಿಮ್ಮ ಮೈ ಬಣ್ಣ ಯಾವುದೋ ಅದ ಕೆಂಪು ಬಣ್ಣ, ಎರಡೂ ಖರೇನೆ. ಆದರೆ ಕೇಸರಿ ಎಂಬುದು ತಾತ್ಕಾಲಿಕ, ಈ ವಿಷಯದಲ್ಲಿ ಸುಳ್ಳು. ಅದ್ವೈತ ಹಂಗಲ್ಲ. ಮಾಯಾವಾದಿನಸ್ತು ದುಃಖಾದಿಕಂ ಸ್ವರೂಪೇಣ ಮಿಥ್ಯಾ ಇತಿ ಮನ್ಯಂತೆ. ದುಃಖಾದಿಗಳ ಅಸ್ತಿತ್ವ ಏನಂತಾರ ಅವರು, ಇಲ್ಲದೇ ಇದ್ದದ್ದನ್ನೇ ನೀವು ಆರೋಪ ಮಾಡ್ಕೊತೀರಿ, ನಮ್ಗೆ ವ್ಯತ್ಯಾಸ ಮಾಡೋದು ಅದು ನಂದು ಎಂಬುದು ಸುಳ್ಳು. ಈಗ ಸುಖ ಭೋಗತ್ವ ಪರಮಾತ್ಮದಿಂದ ನಮ್ಗೆ ಕರ್ತೃತ್ವ ಪರಮಾತ್ಮದ ಅಂತ ಹೇಳ್ತೀವಿ. ದುಃಖ ಭೋಗತ್ವದ ಪರಮಾತ್ಮದ ನಮ್ಗೆಲ್ಲ ಅದೇ ಪರಮಾತ್ಮ ದುಃಖ ಭೋಗವನ್ನ ನಮ್ಮ ಕರ್ಮಾನುಸಾರವಾಗಿ ಕೊಳ್ಳಿಕತ್ತಾನ. ದುಃಖ ಭೋಗ ಅನ್ನಲ್ಲ, ದೇವರ ಭೋಗ ಅಲ್ಲೇ, ನಮ್ಮ ಭೋಗ ನಮ್ಮ ಪುಣ್ಯಕ್ಕೆ ಅನುಗುಣವಾಗಿ ಸುಖ ಕೊಳ್ಳಿಕತ್ತಾನ. ಕರ್ತೃತ್ವ ಎಲ್ಲ ಕರ್ತೃತ್ವ ಸ್ವತಂತ್ರ ಕರ್ತೃತ್ವ ಅವನು, ನಾವು ಪರಾಧೀನ ಕರ್ತ. ಈಗ ನಾನು ನನ್ನ ಕೈ ಬಡಿಸಕತ್ತ ಸಾರು, ಸೊಂಟು ಬಡಿಸಕ ಬಡಿಸೋದು ಕೈನೂ ಬಡಿಸ್ತಾ ಸಾರು ಸೊಂಟು ಬಡಿಸೋದು. ಸೌಂಟಾಗಿ ಪರಾಧೀನವಾಗಿ ಬಡಿಸ್ತದೆ. ನನ್ನ ಕೈಯ ಪರಾಧೀನ, ಅದು ನಾವು ಒಳಗೆ ದೇವರಿಂದ ಪ್ರಯತ್ನ. ನಾವೆಲ್ಲರೂ ಕರ್ತಾನೆ. ಎಂಥ ಕರ್ತ? ಅಸ್ವತಂತ್ರ ಅವೇನಂತಾನ ಕರ್ತೃತ್ವ ಇಲ್ಲ ಅಂತಾನ. ಒಟ್ಟ ನಮಗವನಿಗೆ ವ್ಯತ್ಯಾಸ ಆಗ್ತದೆ. ನಾವು ಕರ್ತೃತ್ವ ಭೋಕ್ತೃತ್ವ ಅದ ಪರಾಧೀನ ನಂದಂತ ನಾನು ತಿಳ್ಕೊಂಡೆ. ಅದು ಸುಳ್ಳೆ. ಅವೇನಂತಾನ ಹೇಳ್ರಿ ಅವ ಮಾಯಾವಾದಿನಸ್ತು ದುಃಖಾದಿಕಂ ಸ್ವರೂಪೇಣ ಮಿಥ್ಯಾ ಇತಿ ಮನ್ಯಂತೆ ತನ್ನಿರಾಕರಣಾರ್ಥಂ ನಿರ್ಬಂಧ ಯುಕ್ತೇವ. ಒಂದು ನಿರಾಕರಣೆ ಮಾಡಿ ಹೊಂಟದಿಲ್ಲ. ಏತತ್ ಪರಿಭಾವಯಿತು ಬಂಧ ಮಿಥ್ಯಾತ್ವಮಿತಿ ಸಮ್ಮುಕ್ತೆ ಪ್ರಸ್ತುತೆ ದುಃಖಾದೇ ಇತಿ ನಿಷ್ಕೃಷ್ಯ ಉಕ್ತಂ. ತದೇವಂ ಸರ್ವಮಿಥ್ಯಾತ್ವ ಪರತ್ವೇ ಶ್ರುತೇರೇವ ಮಿಥ್ಯಾತ್ವ ಪ್ರಸಂಗೇನ. ಸರ್ವಮಿಥ್ಯಾ ಅಂತ ಹೇಳಿದ್ರೆ ಶ್ರುತಿನೂ ಸುಳ್ಳಾಗಬೇಕಾಗ್ತದೆ. ಅಸಾಧಕತ್ವ ಅಪತ್ಯ ಆಗ ಹೋಗದೆ ಶ್ರುತಿನದ. ಶ್ರುತಿ ಸುಳ್ಳಾಯ್ತಂದ್ರೆ ಶ್ರುತಿಗೆ ಸಾಧಕತ್ವ ಹೋಗ್ತದೆ. ಸಾಧಕ ಅಂದ್ರೆ ಹೇಳ್ರಿ, ನಾನು ನಾಳೆ ಬರುತ್ತೇನೆ ನಿಮಗೆ ತಿಳಿಸಿದ ವಿಷಯ. ನಿಮಗೆ ನಾಳೆ ಬರಬೇಕೆಂಬ ವಿಷಯ ಅದರಿಂದ ತಿಳಿದು ನಿಮಗೆ ವಾಕ್ಯ ಏನಾಯಿತು? ಸಾಧಕ ಅಂದ್ರೆ ನಿಮಗೆ ನಾಳೆ ಬರಲಿಕ್ಕೆ ತಿಳಿಸ್ಕೊಂಡು ಸಾಧಕ. ಅಂದ್ರೆ ಸಾಧಕ ಸತ್ಯಕ್ಕಾಗ್ತದೆ, ಸುಳ್ಳಕ್ಕಾಗ್ತದೆ.
ಸತ್ಯಕ್ಕಾಗಿ ಸತ್ಯಕ್ಕೆ. ಮತ್ತು ಸ್ವಯಂ ವಾಕ್ಯ ಸುಳ್ಳಾದ ಸಾಧನೆ ಹೆಂಗಾಗ್ತದ? ಅದಕ್ಕೆ ಹೇಳಿದ್ರು ಮಿಥ್ಯಾ ಎಲ್ಲವೂ ಸುಳ್ಳ ಅಂದಾಗ ಶ್ರುತಿನೂ ಸುಳ್ಳಾಯ್ತೋ ಇಲ್ಲೋ? ಶ್ರುತಿ ಸುಳ್ಳಾದ ಮೇಲೆ ಸಾಧಕತ್ವ ಹೆಂಗೆ ಬಂತ? ಅದಕ್ಕೆ ಅಸಾಧಕತ್ವ ಮತ್ತು ದುಃಖಾದಿ ಬಂಧ ಮಿಥ್ಯಾತ್ವ ಅಸಿದ್ಧ. ದುಃಖಾದಿಗಳ ಬಂಧ ಮಿಥ್ಯಾ ಅಂತ ಸಿದ್ಧ ಆಗಂಗೇ ಇಲ್ಲ. ನ ಪ್ರತ್ಯಕ್ಷಂ ಅತತ್ವಾವೇದಕ ನಿಶ್ಚಿತ್ಯತಿ. ಪ್ರತ್ಯಕ್ಷ ಅತತ್ವಾವೇದಕ ಅಂತ ಹೇಳಿ ಬರಂಗಿಲ್ಲ. ಇನ್ನು ಶ್ರುತ್ಯಾದೇ ಮಿಥ್ಯಾತ್ವೇ ಸಾಧಕತ್ವ ಸಂಭವತಿ. ಶ್ರುತ್ಯಾದಿಗಳು ಸುಳ್ಳಾದರೂ ಸಾಧಕ. ಆ ವ್ಯಕ್ತಿ ಒಂದು ಮಾತು ಸುಳ್ಳಾದರೂ ಸುಳ್ಳು ಮಾತು ಕೋರ್ಟ್ನೊಳಗೆ ಅವ್ರು ಸಾಕ್ಷಿ ಹೋಗ್ಬೇಕು ಬಿಡು ಅಂತ ಅಂದಂಗೆ. ಒಂದು ಮಾತು ಸುಳ್ಳಾದರೂ ಅವ್ನು ಸುಳ್ಳು ಮಾತು ಏನಾಗಲೇವು ಸಾಧಕ ಅಂತಂತೀಯ. ಯಯ ಮಿಥ್ಯಾಭೂತಸ್ಸೇ ಒಂದು ಮಿಥ್ಯಾಯ ಸಾಧಕತ್ವಂಚ ಸಿದ್ಧಂ ಪ್ರತಿವಾದಿನಃ. ಮಿಥ್ಯಾಭೂತವಾದದ್ದಕ್ಕೆ ಸಾಧಕತ್ವವನ್ನು ನಾವು ಒಪ್ಪಂಗಿಲ್ಲ. ಪ್ರತಿವಾದಿಯನ್ನು ನಾವು ಮಾತು ಅವನಿಗೆ ಯಾಹ ಶ್ರುತ್ಯಾದಿವಾಚ ಮಿಥ್ಯಾ. ಮಿಥ್ಯಾ ಯಾಹ ಅಂದಿದೆ. ಮಿಥ್ಯಾ ಶಬ್ದದು ಅವೇ ನಡೆಯಂಗಿಲ್ಲ. ಹಂಗೆ ರಮೇ ರಮ ಹಂಗೆ ಮಿಥ್ಯಾ ನಡೆಸ್ಬಾರ್ದು. ಅವೇ ಸುಳ್ಳ ಸುಳ್ಳವು ಸುಳ್ಳ ಮಿಥ್ಯಾ ಯಾಹ ಅಂತೇನೋ ಹೆಂಗಂದ್ರು ಶ್ರೀಮದಾಚಾರ್ಯರು ಸಣ್ಣ ವ್ಯಾಕರಣ ಆಕ್ಷೇಪ. ಮಿಥ್ಯಾ ಶಬ್ದ ಇದು ಅವೇ ನಡೆಯಂಗಿಲ್ಲ. ಶ್ರೀಮದ ಮಿಥ್ಯಾಯಾಹ ಮಿಥ್ಯಾಭೂತವಾದದ್ದಕ್ಕೆ ಸಾಧಕತ್ವ ಬಂತು ಅಂತದನ್ನು ವಿಭಕ್ತಿ ರೂಪದಲ್ಲಿ ಆಚಾರ ಬಳಸ್ಯಾರ. ಹಾಗೆ ಅಲ್ಲ, ಮಿಥ್ಯಾ ಯಾಹ ಶ್ರುತ್ಯಾದಿವಾಚ ಮಿಥ್ಯಾ. ಯಾವ ಶ್ರುತಿವಾಕ್ಯಗಳವನು ಅವು ಮಿಥ್ಯಾ ಅಂತೇನಂತೀವಿ. ತಾಸ ಶ್ರುತ್ಯಾದಿವಾಚ. ಆ ಶ್ರುತಿವಾಕ್ಯಗಳಿಗೆ ಏನೋ ಸಾಧಕತ್ವವಿಲ್ಲ. ಸ್ವಲ್ಪ ಇದ್ರೆ ನಿಮಗೆ ಪ್ರಶ್ನ ಉತ್ತರ ಎರಡು ಗೊತ್ತಾಗಲ್ಲ. ಪ್ರಶ್ನೆ ಗೊತ್ತಾಗ ಉತ್ತರ ಗೊತ್ತಾಗಲ್ಲ. ಮಾತು ಅದೇ ಬೇಡ. ಪ್ರಶ್ನೆ ಏನು ಹೇಳಿದೆ? ಸಂಸ್ಕೃತ ಸ್ವಲ್ಪ ಯಾರು ವ್ಯಾಕರಣ ಅಲ್ಲ, ಶಬ್ದ ಒಳಗೆ ಕೆಲವು ಇದು ಅವ್ಯಯ. ಅವ್ಯಯ ಅಂದ್ರೆ ಈಗ ನಾನು ಇಲ್ಲಿ ಕೂತಿದ್ದೆ. ನಾನು ಇದು ಶಬ್ದ. ಇಲ್ಲಿ ಯಾವ ಲಿಂಗ, ಯಾವ ವಚನ, ಯಾವ ವಿಭಕ್ತಿ? ಅವೇ ಅವೇ ಅಂದ್ರೆ ಅದು ಲಿಂಗ ವಚನ ಬಗ್ಗೆ. ನಾನು ಇಲ್ಲಿ, ರಾಮನು ಇಲ್ಲಿ ಕೂತಿದ್ದಾನೆ, ರಮೆಯು ಇಲ್ಲಿ ಕೂತಿದ್ದಾರೆ, ಚೆಂಡು ಇಲ್ಲಿ ಇರುತ್ತದೆ. ಒಂದು ಪುಲ್ಲಿಂಗ ಸ್ತ್ರೀಲಿಂಗ. ನಾನು ಅಂತ ರಾಮ್ ಇದ್ದಾಗ ಕೂತಿದ್ದಾನೆ ಅಂತ, ರಮೆಯು ಇದ್ದಾಗ ಅಂತ, ಕಲ್ಲು ಇರುತ್ತದೆ ಅಂತ. ನೋಡ್ರಿ, ಇವು ಲಿಂಗ ಬದಲಿ ಆದಂಗೆ ಅದು ಇಲ್ಲಿ ಬದಲಿ ಆಯ್ತೇನು? ಅದಾಗಿ ಸದೃಶಂ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿ ವಚನೇಶು ಚ ಸರ್ವೇಷು ಯನ್ನವ್ಯೇತಿ ತದವ್ಯಯಂ ಅಂತ 8th ಸ್ಟ್ಯಾಂಡರ್ಡ್ ಆನಂದ ಖುಷಿ ಏನಿಲ್ಲಪ್ಪ ನಿನಗೆ. ಇವನು ಮುಂದೆ ಕೊಡ್ತಿದ್ದ ಸಂಸ್ಕೃತ. ಯಾವುದೋ ಎಲ್ಲ ಲಿಂಗಗಳಲ್ಲಿ, ಎಲ್ಲ ವಚನಗಳಲ್ಲಿ, ಎಲ್ಲ ವಿಭಕ್ತಿಗಳಲ್ಲಿ ಬದಲಾಗುವುದಿಲ್ಲವೋ ಎನ್ನ ವೇತಿ ತದ ವೇತಿನ. ಇಲ್ಲೇ ಇವಳು ಸುಳ್ಳು ಆಡಿದಳು, ಇವನು ಸುಳ್ಳು ಆಡಿದನು, ಇದು ಸುಳ್ಳು ಮಾತಾಡಿತು. 3 ಪುಲ್ಲಿಂಗ ಸ್ಥಿರಗಳು. ಅದು ಮಾತನಾಡಿದನು, ಸುಳ್ಳು ಬದಲೇ ಆಯ್ತೇನು? ಸುಳ್ಳಿ. ಇವಳು ಸುಳ್ಳಿ ಮಾತಾಡಿತ್ತು, ಅವನು ಸುಳ್ಳು ಮಾತಾಡಿದ, ಅವನು ಸುಳ್ಳಂ ಮಾತಾಡಿತು ಅಂತ ಆ ಲಿಂಗ ಬದಲಿ ಆದಂಗೆ ಅದು ಬದಲಿ ಆಯ್ತೇನು? ಈಗ ಸ್ವಲ್ಪ ಅದೇನು ಅವೇ. ಈ ಅವೇ ನಡೆಯಂಗೆ ಇಲ್ಲ. ಅದು ಮಧ್ವಾಚಾರ್ಯ ಏನು ಮಾಡ್ಯಾರ? ಮಿಥ್ಯಾಯಾಹ ತಂದ್ಬಿಟ್ಟ. ರಮಾಯಾಹ ಹೆಂಗಂತಿರ್ಲಿ. ಮಿಥ್ಯಾ ಶಬ್ದದು ವಿಭಕ್ತಿ ಇಲ್ಲ.
ವಿಭಕ್ತಿಯಿಂದ ಅವ್ಯಯಕ್ಕೆ ಮಧ್ವಾಚಾರ್ಯ ವಿಭಕ್ತಿ ಹೆಂಗೆ ಮಾಡಿದರು? ಸಾಮಾನ್ಯದ ವ್ಯಾಕರಣದ ದೋಷ ಅಲ್ಲ, ಯಾರೋ ಒಬ್ಬರು ತೀವ್ರಾಚಾರ್ಯರಿಗೆ ಈ ಸಾಮಾನ್ಯ ಹೇಳ್ತೇವೆ, ಹುಡುಗರಿಗೆ ಗೊತ್ತಿರುತ್ತೆ, ಹೆಂಗೆ ಗೊತ್ತಿಲ್ಲ ಅಂತ ಆಕ್ಷೇಪ ಗೊತ್ತಾಯ್ತೇನು ಎಲ್ಲರಿಗೂ? ಆಕ್ಷೇಪ ಗೊತ್ತಿದ್ರೆ ಕೂತು ಸರಿ ಅನ್ಸುತ್ತೆ, ಹಸಿವಿದ್ರ ಊಟಕ್ಕಾಗಿರುತ್ತೆ. ಹಂಗೆ ಆಕ್ಷೇಪ ಗೊತ್ತಾಯ್ತು. ಮಿಥ್ಯಾಕ್ಕೆ ಅವ್ಯಯಕ್ಕೆ ವಿಭಕ್ತಿ ಇರಂಗಿಲ್ಲ, ಇವರು ತೃತೀಯ ವಿಭಕ್ತಿ ಮಾಡಿಬಿಟ್ಟಾರೆ, ಸಾರಿ ಷಷ್ಠಿ ವಿಭಕ್ತಿ. ರಮಾಯಾ ಅವ್ಯಯಕ್ಕೆ ವಿಭಕ್ತಿ ಹಚ್ಚೋದು ಸಾಮಾನ್ಯರಲ್ಲಿ ಸಣ್ಣ ತಪ್ಪು. ಇದು ಹೆಂಗೆ ಮಾಡಿ ಈಗ ಹೇಳ್ತಾರೆ ಹಣಗೋಳ್ಯ ಮಿಥ್ಯಾ ಯಾಹ ಅಂದರೆ ಯಾಹ ಶ್ರುತಯ, ಯಾವ ಶ್ರುತಿಗಳು ಮಿಥ್ಯಾಜ್ಞೆ ಅಂತಿದೆಯೋ ಅಂಥ ವಾಕ್ಯಕ್ಕೆ ಸಾಧಕತ್ವವಿಲ್ಲ. ಮಿಥ್ಯಾಯಾಹ, ಮಿಥ್ಯಾಯಾಹ ಅಲ್ಲ, ಯಾಹ ಯಾಹ ಹೇ ಯಾಹ ವಚನ ವಾಟ್ ವಾಚೋ ವಾಚ ಸ್ತ್ರೀಲಿಂಗ. ಯಾವ ವೇದವಾಕ್ಯಗಳಿಗೆ ನೀವು ಮಿಥ್ಯಾ ಅಂತ ಹೇಳ್ತಿದ್ದೋ ಅವು ಸುಳ್ಳಾಗಿದ್ದರಿಂದ ಅವುಗಳಿಗೆ ಸಾಧಕತ್ವ ಬರಲಿಲ್ಲ. ಮತ್ತು ಮಿಥ್ಯಾಯಾಹ ಅಲ್ಲ. ಅಥವಾ ಮಿಥ್ಯಾಭೂತಸ್ಯ ಶ್ರುತ್ಯಾದಿವಾಕ್ಯಸ್ಯ ಸಾಧಕತ್ವಂ ಪ್ರತಿವಾದಿನಃ ತತ್ವವಾದಿನಃ ನ ಸಿದ್ಧಂ. ವಿಷಯ ಇಲ್ಲಿ ಇದು ಬೇರೆ ಶುರುವಾಯಿತು. ಕೋರ್ಟ್ ಒಳಗೆ ವಿಶೇಷ ಬೇರೆ ಏನು ಜಗತ್ತೆಲ್ಲೋ ಸುಳ್ಳು ಅಂತ ನೀ ಗಟ್ಟಿ ಮುಟ್ಟಿ ತಗೊಂಡು ಅದರ ಮ್ಯಾಲ ನೀನು ತನಕ ಎಲ್ಲ ಹೇಳಿದ್ವಿ. ಜಗತ್ತು ಸುಳ್ಳು ಎಂಬುದು ನೀ ಹೇಳಿಕೆ ಅದಕ್ಕಿಂತ ಆಧಾರ ಅದ. ಆಧಾರ ಏನು ಹೇಳಬೇಕು? ಪ್ರತ್ಯಕ್ಷ ಅನುಮಾನ. ಪ್ರತ್ಯಕ್ಷದಂತೂ ಯಾವ ವ್ಯಕ್ತಿಗೂ ಇಲ್ಲ, ಸುಳ್ಳು ಅನಿಸಿಲ್ಲ, ನಿನಗೂ ಅನಿಸಿಲ್ಲ. ಆಮೇಲೆ ಅವನೇನಿಲ್ಲ ಪ್ರತ್ಯಕ್ಷ ಪೂರ್ತಿ ಪುಷ್ ಮಾಡ್ದ, ಅವನ ತಪ್ಪಾಗ್ತದ, ಸೀರಿಯಸ್ ತಗೊಂಡ. ಅನುಮಾನದ ಪಾಪ ನಡುವುದು, ಅದಕ್ಕೊಂದು ಏನಾದರೂ ಆಧಾರ ಬೇಕು, ಪ್ರತ್ಯಕ್ಷದಲ್ಲಿ ಬೇಕು, ಅನುಮಾನ ಆಗಮ ಅದು ಉಪಯೋಗ. ಇದು ಆಗಮ ಹೇಳ್ತದ ನೀನು ನಾನಾಸ್ತಿಕೆ ಸರ್ವಂ ಖಲ್ವಿದಂ ಬ್ರಹ್ಮ. ಇದೆಲ್ಲ ವೇದಗಳು ಏನು ಹೇಳ್ತಾವೆ? ಜಗತ್ತದು ಸುಳ್ಳು, ಬ್ರಹ್ಮಂ ಸತ್ಯ ಅಂತ. ಇದರಿಂದ ನಾ ಹೇಳಕ್ಕೆ ಸರಿ. ಈ ವಾಕ್ಯದ ವಿಚಾರ ಶುರುವಾಯ್ತು ಕೋರ್ಟ್. ಈಗ ಅವೇನು ಯಾವ ಸಾಕ್ಷಿ ಪ್ರೊಡ್ಯೂಸ್ ಮಾಡಿದ, ಈಗ ಸಾಕ್ಷಿ ವಿಚಾರ ಶುರುವಾಯ್ತು. ಈಗ ವಿಷಯ ಕಡೆ ಕೂತಿ ಸಾಕ್ಷಿ ನೀ ಯಾವುದನ್ನು, ಅಥವಾ ದಾಖಲ್ ಪತ್ರ ಅಂತ, ದಾಖಲ್ ಪತ್ರ ಹೊರ ನಂದು ಅಂತ ನೀ ಏನು ಪ್ರೊಡ್ಯೂಸ್ ಮಾಡಿದ್ದಿ ಈ ಡಾಕ್ಯುಮೆಂಟ್ಸ್ ಎಷ್ಟರ ಮಟ್ಟಿಗೆ ಕರೆಕ್ಟ್ ಅದ ಅಂತ ಅದ್ರ ಮ್ಯಾಸ ಈಗ ಅದ್ರ ಮೇಲೆ ವಾದಾಡೋದು. ಡಾಕ್ಯುಮೆಂಟ್ಸ್ ಯಾವುದು ವೇದ, ಆ ವೇದೊಳಗೆ ಏನು ಹೇಳ ಜಗತ್ತೆಲ್ಲೋ ಸುಳ್ಳು. ಹಾಗಾದ್ರೆ ಈ ವೇದದ ವಾಕ್ಯಾರ್ಥ ಹೇಳೋದು ಜಗತ್ತೆಲ್ಲೋ ಭೇದ ಇಲ್ಲ, ಭಿನ್ನಿಲ್ಲ, ಭೇದ ಆದರೂ ಕಾಣ್ತ ಸುಳ್ಳು. ಇದನ್ನು ಈ ಮೇಲ್ನೋಟಕ್ಕೆ ತೋರ್ತದೆ ಇಷ್ಟೇ ಅರ್ಥನೋ, ಇದ್ರ ಮತ್ತೆ ಬೇರೆ ಅರ್ಥಗಳಿಗೆ ಬರ್ತದೆ. ಇಲ್ಲ ಏನು ತೋರ್ತಾ ಹಾಗೆ ಅರ್ಥ ಮಾಡಿ, ಅದೇನು ಹಾಗೆ ಅರ್ಥ ಮಾಡಿದೆ ಅಂತಂದ್ರೆ ಮತ್ತು ವೇದಗಳ ವಿಚಾರವನ್ನು ಮಾಡಿ ಸೂತ್ರಗಳು ಯಾಕೆ ಬಂತು? ಸೂತ್ರಗಳ ಬಂದದ್ದು ಅದಕ್ಕೆ ವೇದದ ವಾಕ್ಯಗಳಿಗೆ ಮೇಲ್ನೋಟಕ್ಕೆ ಅಭಿಪ್ರಾಯಗಳು ಯಾರೇ ಬಂದ ಅನ್ಯಾರ್ಥವನ್ನು ಮಾಡಬೇಕು. ನೀ ಆ ಪ್ರೊಸೆಸ್ ಒಪ್ತೇ ಇಲ್ಲೋ ಒಪ್ತೀವಿ, ಒಪ್ಪಿದ್ದು ತೋರಿಸಿ ಪ್ರತ್ಯಕ್ಷಕ್ಕೆ ವಿರೋಧವಾಗಿರ್ತಕ್ಕಂಥದ್ದನ್ನು ಅದನ್ನು ಬೇರೆ ಅರ್ಥ ಮಾಡಬೇಕು ಅಂತ ಅವನು ಒಪ್ಪ ಮುಂದೆ ಬೆಳೆಯಾಗಿದೆ. ಅದರಿಂದ ನೀನು ವೇದಗಳನ್ನು ಒಮ್ಮಿಂದೊಮ್ಮೆ ಹೆಂಗೆ ತೋರ್ತ ಹಾಗೆ ಅರ್ಥ ಮಾಡ್ಕೋತ ಅಂತಂದ್ರೆ ನೀನು ಸಿಗಿಬಿಡ್ತೀವಿ. ಏನು ಮಾಡಬೇಕು? ಎಲ್ಲ ಪ್ರಮಾಣಕ್ಕೆ ಅನುಭವಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡಬೇಕು. ಮೊದಲನೇದೇ ಅವರ ಆಚಾರ್ಯ ನಿನ್ನ ಪ್ರಕಾರ ಹೋಗೋಣ, ಏನೂ ವಿಚಾರ ಮಾಡೋದು ಬೇಡ, ಅದಕ್ಕೆಲ್ಲ ಮಿಥ್ಯಾ ಅಂತೆ. ಜಗತ್ತೆಲ್ಲವೂ ಮಿಥ್ಯಾ ಅಂತೆ ಅಂದಿಲ್ಲ. ಅದೇ ಆಗ ಹೇಳ್ತೀವಿ, ಮಿಥ್ಯಾಭೂತವಾದ ವಸ್ತುವಿಗೆ ಸಾಧಕತ್ವವೇ ಸ್ವಯಂ ತಾಯಿನಾಗಿರೋದು ಮಿಥ್ಯಾ. ನಿಮ್ಮ ಪ್ರಕಾರ ಆ ವೇದವಾಕ್ಯದ ಪ್ರಕಾರ ಬ್ರಹ್ಮನಿಂದ ಅತಿರಿಕ್ತವಾದದ್ದೆಲ್ಲವೂ ಮಿಥ್ಯಾ ಅಂತ ಹೇಳಿದೆ. ವೇದ ಏನಾಯ್ತು? ಬ್ರಹ್ಮನ ಅತಿರಿಕ್ತ ಆಗ್ಯದೋ ಇಲ್ಲ? ಅತಿರಿಕ್ತ.
ಮಿಥ್ಯಾ ಆಯಿತು ಮಿಥ್ಯಾ ಆಗಿ ತಪ್ಪೇನು ಅಂದ್ರೆ ಸ್ವಯಂ ಯಾವುದು ಮಿಥ್ಯಾ ಆಗ್ಯದ ಎರಡನೇದು ಸಾಧಕತ್ವ ಹೆಂಗೆ ಬರ್ತದೆ ಸ್ವಯಂ ತನಗೆ ಅಸ್ತಿತ್ವ ಯಾವುದಕ್ಕಿಲ್ಲ ಅದು ಸಾಕ್ಷಿ ಹೆಂಗೆ ಕೊಡ್ತದೆ ಸಾಕ್ಷಿ ಕೊಡ್ಲಿಕ್ಕೆ ಶಕ್ಯದ ಸಾಧಕ ಆಗ್ತದೆ ಬರಂಗಿಲ್ಲ ಮಿಥ್ಯಾ ಹೆಂಗೆ ವಂದ್ಯಾಸುತನ ಮಾತು ಸಾಧಕ ಆಗ್ತದೆ ಯಾಕಾಗಂಗಿಲ್ಲ ಯಾವಾಗಲೂ ಇದು ಅಸ್ತಿತ್ವೇ ಹಂಗೆ ವೇದಕ್ಕೆ ಹಿಂದೂ ಪ್ರಕಾರನೇ ಅಸ್ತಿತ್ವ ಅಂದ್ರೆ ಸಾಧಕ ಹೆಂಗೆ ಮತ್ತು ಅದು ಸಾಧಿಸದೇ ಇದ್ರೆ ಜಗತ್ತಿಗೆ ಮಿಥ್ಯಾ ಸಿದ್ಧ ಹೆಂಗೆ ಈ ವಿಚಾರ ಮಿಥ್ಯಾದಕ್ಕೆ ಸಾಧಕತ್ವದನೋ ಇಲ್ಲ ಶ್ರೀಕೃಷ್ಣ